ಇದ್ದವ ಇನ್ನೊಬ್ಬರಿಗೆ ಅವ ಹಿತ ಮಾಡಕ್ ಹೋಗ್ಬೇಕು. ಏನ್ ಅದಕ್ಕೆ ಉದಾರತನ ಯಾವಾಗ ಇರ್ತೈತಿ, ಅದ್ರ ಲೋಭ ಇರುದಿಲ್ಲ, ಅವನಿಂದ ಜಗತ್ತಿಗೆ ಕಲ್ಯಾಣ. ಅದಕ್ಕೆ ಉದಾರಿಗೆ ಬಡತನ, ಜಿಪುಣನಿಗೆ ಸೌಕರ್ಯ ಅಂತ. ಜಿಪುಣನಿಗೆ ಸಿರಿತನ, ಉದಾರಿಗೆ ಬಡತನ ಅಂತ. ಹೊರಗೆ ಬಡವ ಯಾಕ್ರಿ ನೋಡ, ಇಟ್ಕೋದೇ ಇಲ್ಲ ಅವ. ಇಟ್ಕೊಂಡ್ರೆ ನನಗೆ ಏನು ಲಾಭ ಅದ? ನಿನಗೆ ಲಾಭ. ಕೊಟ್ಟದ್ದು ಏನಾರು ಮಾಡಿದ್ದು ಅದನ್ನು ಉಪಯೋಗ ಮಾಡ್ಕೊ. ಸಿರಿತನ ಬಂದಾಗ ಅದನ್ನು ಸದುಪಯೋಗ ಮಾಡ್ಕೊಳ್ಳು, ಅದು ತಿಳುವಳಿಕಿಲ್ಲಲ್ಲ. ಹಂಗೆ ಗಳಿಸಿ ಇಟ್ಟು ನಾಳೆ ಪಿಸಾಚ್ ಹಾಕೊಂಡು ಕೊಟ್ಟಿರ್ತೀವಿ. ಏನು ಮಾಡೋದು? ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ ಅಂತ. ಅದನ್ನು ಮಾಡೋದು ಆಗೋಲ್ಲ ನಾವು. ಇದ್ದು ತೋರಿಸಿದ್ರು ಇರೋಕ್ಕಾಗಲ್ಲ ನಮಗೆ. ಕೊಡ್ಬೇಕನ್ನೋ ಬುದ್ಧಿ ಬರ್ಬೇಕಲ್ಲ. ಮಾತಾಡಕ್ಕೆ ಬರ್ತದೆ, ಇನ್ನೊಬ್ರಿಗೆ ಉಪದೇಶ ಹೇಳಕ್ಕೆ, ದಾನ ಮಾಡೋದು ಮಂದಿಗೆ ಹೇಳ್ತೀವಿ, ನೀ ಯಾಕೆ ಕೊಡಕ್ಕಲ್ಲಿ? ತ್ಯಾಗ ಬುದ್ಧಿ ಬರೋದು ಭಾಳ ಕಠಿಣ ಅದ. ಏನು ಉಪದೇಶದಿಂದ ದೊರೆಯುವುದಿಲ್ಲ, ತ್ಯಾಗದಿಂದ ದೊರೆಯುವಂತಹದ್ದು ಅಮೃತತ್ವ. ನೀ ಹೇಳೋದು ಕೇಳೋದು ಬೇಕಾದಷ್ಟು ಜನ್ಮ ಮಾಡಿರೋ ತ್ಯಾಗ ಇರಲಿಲ್ಲ ಅಂದ್ರೆ ಏನು ಮಾಡೋದು? ಗೋಡ್ಡೆಮ್ಮಿದ್ದಂಗೆ. ತ್ಯಾಗ ಇಲ್ಲದ ಜ್ಞಾನ, ವೈರಾಗ್ಯ ಇಲ್ಲದ ಜ್ಞಾನ ಗೋಡ್ಡೆಮ್ಮಿದ್ದಂಗೆ. ಅದು ಏನು ಮಾಡೋದು? ಏನು ಉಪಯೋಗ ಅಂತ? ಏನೂ ಲಾಭ ಇಲ್ಲ ಅದನ್ನು. ಬರೀ ವಿಶೇಷ ಸಂಗ್ರಹ ವೃತ್ತಿಯೊಳಗೆ ಕೂತಿ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ ಇನ್ನೇನು? ಅದರಿಂದ ನಾನು ಅನರ್ಥಗಳಾಗೋದಿಲ್ಲ. ಅದೇ ಅಪರಿಗ್ರಹ ವೃತ್ತಿ ಬೇಕು ಅಂದಾಗ ಇದ್ರ ಕಡೆ ಎಲ್ಲ ಕೊಡಕ್ಕೆ ಬರ್ತೈತಿ ನಮಗೆ. ವಿಶೇಷ ಸಂಗ್ರಹ ವೃತ್ತಿ ಎಲ್ಲಿಲ್ಲ ಅಲ್ಲಿ ಇದು ಹತ್ತೈತಿ. ಸಂಗ್ರಹ ವೃತ್ತಿ ಇತ್ತಂದ್ರೆ ಬರೀ ಅದನ್ನೇ ಜೋಪಾನ ಮಾಡೋದು, ಅದನ್ನು ಹೆಂಗೆ ಮಾಡೋದು, ಅದೇ ಚಿಂತಿನ ಹತ್ತೈತಿ ನಾವು. ಸಂಗ್ರಹ ಮಾಡಿ ಅದು ಇರಲಿಲ್ಲ ಅಂದ್ರೆ ಅದ್ರ ಕಡೆ ಲಕ್ಷ ಕೊಡೋಕೆ ಹೋಗಲ್ಲ. ಇದ್ರೆ ಅದ್ರ ಕಡೆ ಲಕ್ಷ ಕೊಡೋದು ಇಲ್ಲ. ಕಿಶೆದಾಗ ರೊಕ್ಕ ಇದ್ರೆ ಎಲ್ಲಿ ಹೋಗ್ಯಾವು, ಏನು ಉಪಾಯ, ಏನು ಮಾಡ್ಬೇಕು ಅವನ್ನ ಚಿಂತಿರ್ತೈತಿ. ಹೌದಿಲ್ಲ? ಇರಲಿಲ್ಲ ಅಂದರೆ ಅದ್ರ ಕಡೆ ಲಕ್ಷ ಹೋಗೋದಿಲ್ಲ ನೀನು, ಇದ್ರ ಕಡೆ ಲಕ್ಷ ಕೊಡಕ್ಕೆ ಬರ್ತೈತಿ. ಅದಕ್ಕೆ ಅವನ್ನೆಲ್ಲ ತ್ಯಾಗ ಮಾಡಿ, ನೀನು ಸೌಕರ್ಯಕ್ಕೆಲ್ಲ ತ್ಯಾಗ ಮಾಡಿ ಬಾ ಅಂದಾಗ ನಿನಗೆ ಜ್ಞಾನಕ್ಕೈತಿ ಅಂದ. ಶ್ರೀಮಂತಿಗೆ ಅವನ್ನ ನಾ ಹಂಗದ ತೊಗೊಂಡು ಅವನ ಕೈ ಬಿಡೋದನ್ನೆಲ್ಲ. ಎಂಥದ್ದು ಐತಿ ಅಂದ್ರು, ಜಗತ್ತಿನ ಐಶ್ವರ್ಯ ಐತಿ ಅಂದ್ರೆ ಅದನ್ನ ಕೈ ಬಿಡೋದು. ಅಂದಾಗ ಜ್ಞಾನೋದಯ ಆಕೈತಿ ನಿನಗಂತ. ಹೆಂಗೆ ಬಿಡ್ಲಿ ಅಂದ್ರೆ ಹೋಗ್ಕೊಂತ ಹೋಗೋದ್ರ ಬೆನ್ನು ಐತಿ. ಹೌದಿಲ್ಲ? ಅವ್ರಿಗೆ ಅದಕ್ಕೆ ಅವ್ರಿಗೆ ವೈರಾಗ್ಯ ಬಂದೈತಿ. ಹೆಚ್ಚಾಗಿ ನೋಡ್ರಿ ರಾಜ ಮಹಾರಾಜರು, ಅವ್ರಿಗಿಲ್ಲ ಇದ್ರ ಬಗ್ಗೆ. ಅದು ಹಿಂದಿನ ಪುಣ್ಯ ಇದ್ರೆ ಬರ್ತೈತಿ. ಅದ್ರ ದೋಷ ದರ್ಶನ ಆಕೈತಿ. ಅದ್ರ ಆಸಕ್ತಿ ಕಡಿಮೆ ಆಕೈತಿ. ನಾವು ಇನ್ನೂ ಅದನ್ನು ಮಾಡ್ಬೇಕು, ಅವ್ರಂಗೆ ಆಗ್ಬೇಕು, ಇನ್ನೂ ಹಿಂಗೆ ಆಗ್ಬೇಕು ಅನ್ನೋ ಆಸೆ, ದರಿದ್ರ ಆಸೆ. ಹೀನ ಕರ್ಮಗಳನ್ನು ಮಾಡಿ ಜನ್ಮ ಅಂತ ತಿರ್ಗಾಕೈತಿ ನಮ್ಮನ್ನು. ಬಡ್ಕೋತೈತಿ ಹಂಗೆ. ನೀ ಎಷ್ಟು ಬಡ್ಕೊಂಡ್ರು ಅದೇನೋ ಅಂತಾರಲ್ಲ, ಎಣ್ಣೆ ಹಚ್ಕೊಂಡು ಮಣ್ಣಾಗ ಉಳ್ಳಾಡಿದ್ರು ನಿನಗೆ ಏಟು ಹತ್ತು ಅಷ್ಟ ಹತ್ತದ. ಏನು ಕಮಾಯಿ ಮಾಡಿದ್ರು ಏಟು ಹತ್ಬೇಕು ಹತ್ತದ ನಿನಗೆ. ಬಾಧೆ ತನ್ನೊಳು ತೋರುದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂದರು. ಪರಮಾರ್ಥ ಅಂದ್ರೆ ಬ್ರಹ್ಮಾಕಾರ ವೃತ್ತಿ ಸ್ಥಿತಿಗಂತಾರೆ. ಬದಲಾವಣೆ ಆಗದಿದ್ದಂಥ ಇರುವಿನ ಸ್ಥಿತಿ ಅದು. ತ್ರಿಕಾಲಬಾಧ್ಯವಾದಂಥ ಇರುವಿಗೆ ಪರಮಾರ್ಥ ಅಂತಾರೆ. ಆ ಬ್ರಹ್ಮಾಕಾರ ವೃತ್ತಿ ಸ್ಥಿತಿ ಪಡೆದಾಗ ನಿನಗೆ ಪಂಡಿತ್ ಅಂತಾರೆ. ಬ್ರಹ್ಮಾಕಾರತೆಯ ವೃತ್ತಿ ನಿರ್ವಿಕಾರತೆಯ ಸ್ಥಿತಿ ವೃತ್ತಿ ವಿಸ್ಮರಣಂ ಸಮ್ಯಕ್ ಸಮಾಧಿರ್ ಜ್ಞಾನ ಸಂಜ್ಞಕಂ ಅಂತಾರೆ. ಅದೇ ಅವನು ಜ್ಞಾನ ಹೊಂದ್ಯಾನ ಗೊತ್ತು. ವೃತ್ತಿ ಬ್ರಹ್ಮಾಕಾರ ಆಗಿ ಸಮಾಧಿ ಹತ್ತಬೇಕು ಅವನು. ಸಮಾಧಿ ಹತ್ತದ ಹೊರತಾಗಿ ನನಗೆ ಜ್ಞಾನ ಆಗೈತೆ ಅನ್ನೋದೆಲ್ಲ ಸುಳ್ಳು ಅಂತ. ಮಾತಿನ ಜ್ಞಾನ ಅಲ್ಲ, ಹೇಳಕ್ಕೆ ಬರ್ತೈತಿ. ಅದನ್ನು ಅನುಭವಕ್ಕೆ ಒಂದು ವೃತ್ತಿ ತದಾಕಾರ ಅದ ಭಾವದಾಗ ಉಳಿಬೇಕಲ್ಲ, ಆತ್ಮಭಾವದೊಳಗೆ ಬ್ರಹ್ಮಭಾವದೊಳಗೆ ಉಳಿಬೇಕಲ್ಲ. ಉಳಿದಾಗ ಅದರ ತಿಳುವಳಿಕೆ ಮಾಡ್ಕೊಳಕ್ಕೆ ಬರ್ತೈತಿ. ಬ್ರಹ್ಮವನ್ನು ತಿಳಿಯೋದಂದ್ರೆ ಬ್ರಹ್ಮನ ಇರೋದು. ತಿಳಿಯೋದಂದ್ರೆ ಎದುರಿಟ್ಟು ಅದನ್ನು ನಮಗೆ ತಿಳಿಲಿಕ್ಕೆ ಅದು ವಿಷಯ ಅಲ್ಲ.
ತಿಳಿಸ್ಕೊಳ್ಳೋ ವಿಷಯ ಅಲ್ಲ ಅದು. ಏನು ನೀ ತಿಳಿಯಾವ ಅದು ಅರಿವಿಸಿಕೊಳ್ಳೋದಲ್ಲ ಅಂತ. ಏನು ಅರಿವಿಸಿಕೊಳ್ಳಲಾರದೆಂದು ಊಹಿಪಣಿ ಜಾಣರ ದೇವ ಅಂತ. ತಿಳಿಯಾವ ನೀನು, ತಿಳಿಸ್ಕೊಳ್ಳೋ ವಸ್ತು ನೀನಲ್ಲ, ಜಡವಾದದ್ದಕ್ಕೈತೆ ಅದು. ಅದನ್ನು ತಿಳಿಯುವುದಂದ್ರೆ ಜಡ ವಸ್ತುಗಳನ್ನು ತಿಳಿಬೋದು ನೀನು. ನಿನ್ನ ಎಲ್ಲವನ್ನ ಅರಿತಕ್ಕಂಥ ಅರಿವನ್ನು ಎದರಿಂದ ಐತಿ ಅದು ಅರಿವಿಸಿಕೊಳ್ಳೋದಲ್ಲ ಅದು ಅರಿವನ್ನು ಅರಿತೇನಂದ್ರೆ ಜಡ ಆಕೈತೆ ಅದು ಅರಿವು ಆಗಲಾರ್ದು. ಏನು ತಿಳಿಲಿಕ್ಕೆ ಬರೋದಿಲ್ಲ, ಎಲ್ಲವನ್ನ ತಿಳಿಯುವಂಥದ್ದನ್ನು ಎದರಿಂದ ಎಲ್ಲದರ ಡುಬ್ಬವನ್ನು ಬೆಳಗುತ್ತದೆಯೋ ಅದೇ ನೀನು ಅಂತ. ಎಲ್ಲವನ್ನು ಅರಿಯುವಂಥದ್ದನ್ನು ಎದರಿಂದ ಅರಿಬೇಕು? ಏನು ತನ್ನ ಸ್ವರೂಪ ಜ್ಞಾನ ಯಾವ ಮಾಡ್ಕೋತಾನೆ ನೋಡ್ರಿ, ಅವನಿಂದ ಜಗತ್ತಿಗೆ ಕಲ್ಯಾಣ, ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಏನು ಅಂಥದ್ದನ್ನು ನಾವು ಮಾಡ್ಕೊಳಕ್ತಾ ಇರಲಿಲ್ಲ. ನಿನಗೂ ಉಪಯೋಗ ಇಲ್ಲ, ಇನ್ನೊಬ್ರಿಗೂ ಉಪಯೋಗ ಇಲ್ಲ. ವಿಷಯ ಸಂಗ್ರಹ ವಿಷಯ ಹೋಗಿ ಮಾಡ್ಕೊಂತ ಕಾಲ ಕಳೆದ ನಿನಗೇನು ಉಪಯೋಗ ಅದರಿಂದ? ವಿಚಾರ ಮಾಡಲಿ ಅದ್ರ ಬೆನ್ನು ಹತ್ತಿವನು. ವಿಚಾರ ಮಾಡಿ ಹೆಜ್ಜೆ ಇಡೋದು. ವಿಚಾರ ಮಾಡಿದ್ರೆ ನೀ ಮಾಡೋದೆಲ್ಲ ವ್ಯರ್ಥಪ್ಪ ಅಂತ. ಏನು ಮಾಡತ್ತೀರಿ ನೋಡ್ಕೊ, ಮುಂಜಾನೆ ಸಂಜೆ ಮಟ್ಟ ಬರೀ ವಿಷಯ ಚಿಂತನ, ವಿಷಯ ಸಂಗ್ರಹ, ವಿಷಯ ಭೋಗ. ಇದನ್ನ ಮಾಡಿ ಏನು ಲಾಭ ಮಾಡ್ಕೊಂಡೇವೆ? ಮನುಷ್ಯನ ಜನ್ಮದ ಲಾಭ ತನ್ನನ್ನು ತಿಳ್ಕೊಳ್ಳೋ ಪ್ರಯತ್ನದಾಗ ತೊಡಗಬೇಕು ಅಂದ್ರೆ. ಅಂಥವ್ರು ಯಾರು ಇರ್ತಾರೆ ಅವ್ರ ಸಂಘ ಮಾಡ ಅಂದ್ರೆ ಇದ್ರ ಲಾಭ ಮಾಡ್ಕೊಳಕ್ಕೆ ಬರ್ತೈತೆ ನಮ್ಗೆ. ಜ್ಞಾನಿಗಳ ಸಂಘ, ಯಾರು ತಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಂಡಿರ್ತಾರೆ ಅವರ ಸಂಘವನ್ನು ಮಾಡ. ಸಿಗಬೇಕಲ್ಲ ಅಂಥವ್ರ ಸಂಘ. ಭಾಳ ಕಠಿಣ ಅದು. ಈಗಿನ ಕಾಲದೊಳಗೆ ನಿಜವಾದ ಅನುಭವಿಗಳ ಸಂಘನೇ ಸಿಗೋದು ಭಾಳ ಕಠಿಣ ಅದು. ಇಡೀ ಪೃಥ್ವಿನ ಎಲ್ಲ ಪ್ರಾಣಿಗಳಿಗೆ ಬೋರ್ಡಿಂಗ್ ಅದ. ನೀನು ಬೋರ್ಡಿಂಗ್ ಯಾಕಡೆ ಮೂಲ್ಯ ಅಂದಪ್ಪ ಅದು? ಯಾಕ್ರಿ? ಕಲ್ಲಿನೊಳಗಿದ್ದಂಥ ಕಪ್ಪಿಗೆ ಅನ್ನ ಹಾಕವ್ರು ಯಾರ? ಯಾಕ್ರಿ? ಪ್ರತಿಯೊಂದು ಜೀವರಾಶಿಗಳು ಬದುಕ್ತಾವಿಲ್ಲ. ಎಲ್ಲ ಪ್ರಾಣಿಗಳಿಗೆ ಬೋರ್ಡಿಂಗ್ ಅದು. ನೀನು ಬೋರ್ಡಿಂಗ್ ಆಸೆ ಇಟ್ಕೊಂಡು ಅದ್ರಾಗ ತುಡುಗ್ತನ ಮಾಡ್ಕೊಂತ ಅಡ್ಡಾಡೋದು. ಬೋರ್ಡಿಂಗ್ ಹೆಸರು ಇಟ್ಕೊಂಡೆ ನಾನು ಅಂತ, ದಾಸೋ ಇಟ್ಟೇನಂತ. ಇನ್ನೊಬ್ರ ಕಡೆಯಿಂದ ಸಂಗ್ರಹ ಮಾಡ್ಕೊಂಡು ಅದ್ರಾಗಿಂದ 4 ಆಣೆ ಭಾಗ ಖರ್ಚು ಮಾಡೋದು, 12 ಆಣೆ ಲಪಡಾಸೋದು. ಹೌದಿಲ್ಲ? ಇದನ್ನ ಮಾಡೋದು ನೀವು ಬೋರ್ಡಿಂಗ್. ಆ ಮಕ್ಕಳಿಗೆ ಸರಿಯಾಗಿ ಹಾಕೋಂಗಿಲ್ಲ, ಊಟ ಇಲ್ಲ, ಏನಿಲ್ಲ, ಹೆಸರಿಗೆರ ಇರ್ತಾವೆ. ಸಾಕಷ್ಟು ದುಡ್ಡಿದಿಂದ ಅನುದಾನ ತಗೊಂತಾನ. ಯಾಕ್ರಿ? ತಗೊಂತಾನ, ಅದ್ರಾಗ ಏಟವ್ ಪಾಪ ಸರಿಯಾಗಿದೆ ಇರೋದಿಲ್ಲ. ಏನು ಭಾಳ ಕಠಿಣ ಐತಿ ಪ್ರಾಮಾಣಿಕತನದಿಂದ ನಾವು ಮಾಡೋದು. ಏನು ದೇವ್ರನ್ನು ಹುಟ್ಸವನು ನೀನು, ಮುಳುಗಿಸೋರು ನೀವ ನೋಡು. ಜಗತ್ತು ಹುಟ್ಸೋರು ನೀವ, ಇದನ್ನು ಅಡಗಿಸೋರು ನೀವ. ಜಗತ್ತು ಯಾರು ಮಾಡ್ಯಾರ ಅಂದ್ರೆ ನೀವ ದೇವರು ಅಂದ್ರೆ ದೇವ್ರ ನೀವು ಅದಿರಿ. ನೀವು ಮಾಡಿದಾಗ ಇದು ಜಗತ್ತು. ನೀನ ಮಾಡಲಿಲ್ಲ ಅಂದ್ರೆ ಜಗತ್ತಿಲ್ಲೈತಿ. ನಿನ್ನಿಂದನೇ ಎಲ್ಲ. ನೀನಿಲ್ಲದ ಏನು ಇಲ್ಲ, ಎಲ್ಲದಕ್ಕೂ ಆಧಾರ ನೀನೇ ಅದಿ. ಏನು ನಮ್ಮ ಬಿಟ್ಟು ಅನ್ಯವಾಗಿ ಇನ್ನೊಂದು ಐತಿ ಅಂತ ಭ್ರಮ ಆಗೈತಿ ನಿಮ್ಗೆ. ಯಾವ ಅಸ್ತಿತ್ವವಿಲ್ಲ ನಿನ್ನಂಗೆ. ನೀ ಹೆಂಗೆ ಕಾಯಂ ಇರ್ತಿ ಹಂಗೆ ಯಾವ ಕಾಯಂ ಇರ್ಬೇಕು. ನೀನು ಕಲ್ಪಿಸ್ಕೊಂಡು ದೇವರು ದಿಂಡ್ರು ಎಲ್ಲ ಎಲ್ಲಿ ಒಂದಯ್ಯ ಅವು ಎಚ್ಚರಿಕೆ ಒಳಗೆ ಕಲ್ಪಿಸ್ಕೊಂಡು ಕನಸಿನಾಗ ಎಲ್ಲಿದವ್ರಿ ಅವು, ನಿದ್ಯಾಗ ಎಲ್ಲಿದವು? ನೀ ಕನಸಿನಾಗೂ ನೀನು ಅದಿ, ಅಲ್ಲಿರಾವು ನೀನು, ನಿದ್ಯಾಗೂ ಇರಾವು ನೀನು. ನೀನಿಲ್ಲದ ದೇಶ ಕಾಲಗಳ ಇಲ್ಲ. ಎಲ್ಲ ಕಾಲದೊಳಗೋದಿ. ಯಾವ ಯುಗದಾಗೂ ನೀನ ಇರೋವನಲ್ಲ. ಎಷ್ಟು ಯುಗಗಳು ಬಂದರೂ ಸುಧಾ, ಕಲ್ಪಗಳು ಕಳೆದರೂ ಸುಧಾ ನೀನ ಇರವ. ಯಾವುದು ಎದರಿಂದ ಹೋಗ್ತೈತಿ ಅದನ್ನು ಮಾಡಿದರೆ ಅಡ್ಡಿ ಇಲ್ಲ. ಬಾ ಒಂದು ಕಡೆ ಬರೀ ಒಂದು ಕಡೆ ಅಂದರೆ
ಮನುಷ್ಯನೊಳಗಿರ್ತಕ್ಕಂಥ ಕಾಮನೆಗಳನ್ನು ಹೊಡೆದಾಕಕ್ಕೆ ಜಡವಾದ ಕರ್ಮಗಳನ್ನು ಮಾಡ್ಕೊತ ಕೂತ್ರೆ ಹೋಗತ್ತೇನ್ರಿ ಅದು? ಅದಕ್ಕೆ ವಿಚಾರದಿಂದ ತಪ್ಪು ತಿಳುವಳಿಕೆ ವಿಚಾರ ಇಲ್ಲದಕ್ಕೆ ಅವೆಲ್ಲ ನಮಗೆ ಉದಯ ಆಗ್ಯಾವ. ವಿಚಾರದಿಂದ ಅವನು ಹೊಡೆದಾಕ್ಬೇಕಾಗೈತಿ. ಏನು ನೋಡವನು ನೋಟ ತಕ್ಕೊಂಡ್ಬಿಟ್ರೆ ನೋಡಿಸ್ಕೊಳ್ಳೋದು ಎಲ್ಲಿ ಉಳಿದೈತಿ ಹೇಳ್ರಿ? ಕನಸು ಎಲ್ಲಿ ಉಳಿದೈತಿ? ನೀನು ನೋಡ್ದೆ ಅಂತ ಕಾಣ್ತೈತಿ ಜಗತ್ತು. ನೀನ ನೋಡಲಿಲ್ಲ ಅಂದ್ರೆ ಜಗತ್ತಿಲ್ಲ ಐತಿ. ಜಗತ್ತಿಗೆ ಅಸ್ತಿತ್ವ ಇಲ್ಲ. ಬರೀ ಕಾಳು ಕೂಳು ಗೂಡು ಜೋಡು ಗೂಡು ಇದನ್ನ ನಡೆಸಿರೋದಿಲ್ಲ. ಗೂಡು ಕಟ್ಕೊಂಡು ಕೊಡೋದು ಮಾನವನ ಕೆಲಸ ಹೌದೇನ್ರಿ? ಇದು ಮನೆ ಕಟ್ಟಿನೇ ಇದನ್ನು ಮಾಡೀನಿ, ಎಲ್ಲಿಯೂ ಮನೆ ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು, ಮನೆಯನ್ನು ಎಲ್ಲಿಯೂ ಕಟ್ಟದಿರು ಅಂದ್ರೆ ಈ ಮನುಷ್ಯನ ಜನ್ಮ ಕೆಲಸ ಅಲ್ಲ ಗೂಡು ಕಟ್ಕೊಂಡು. ಬರೀ ಅದನ್ನ ಮಾಡ್ಕೊಂತ ಜೀವನ ಎಲ್ಲ ಕಳೆದಿಲ್ಲ. ಮತ್ತಷ್ಟು ದೇಹ ಬುದ್ಧಿ ಗಟ್ಟಿಯಾಗತ್ತಿಲ್ಲ, ಅದನ್ನ ಮಾಡ್ಕೊಂಡು ಕೂತ ನನ್ನ ಮನೆ ನನ್ನ ಇದು ಅಂತ. ಅದಕ್ಕೆ ಎಲ್ಲಿ ನಿಲ್ಲದಿರು, ಮನೆಯನ್ನು ಎಲ್ಲಿಯೂ ಕಟ್ಟದಿರು ಅಂದ್ರೆ ಏನು? ಎಲ್ಲಿ ಮನೆ ಮಾಡ್ಕೊಂಡು ಕುಂತೆ ಅಂದ್ರೆ ಅದ್ರಾಗ ಸತ್ಯದ ಬುದ್ಧಿ ಸುಖ ಬುದ್ಧಿ ಗಟ್ಟಿ ಆಕೈತಿ. ನಾವು ಇದ ನಮ್ಮ ಮನೆ ಅಂತ. ಇದು ದೇಹ ಇರೋದು ನಿಮ್ಮ ಮನೆ ಹೌದು. ಎಷ್ಟು ಮಂದಿ ಮನೆ ಆಕೈತ್ರಿ ಅದು? ಮತ್ತೆ ಪ್ರತಿಯೊಬ್ಬರು ನಮ್ಮ ಮನೆನ ಅಂತಿರ್ತಾರೆ. ಅದ್ರಾಗ ಶರೀರ ಮನೆ ಅದ್ರಾಗಿ ನಾಯಿ ಬೆಕ್ಕು ಯಾಕ್ರಿ ದನ ಕರ ನಮ್ಮ ಮನೆನ ಅಂತ ಹೋಕ್ಕವು. ಇಲಿ ಹಾಕಿಣ ಹೌದಿಲ್ಲ? ಅದ್ರಾಗಿನ್ನು ಎಲ್ಲ ಜೊಂಡಿಗೆ ಏನು ಹುಳ ಹುಪ್ಪಡಿ ಇರಿವಿ ಅವು ನಮ್ಮ ಮನೆನ ಅಂತ ಹೋಕ್ಕವು. ನನ್ನ ಮನೆ ಅವ್ರ ಕತಿ ದೊಡ್ಡದೈತೆ ಅಂತ ರಾಮದಾಸರು ಭಾಳ ಬರ್ದಾರ ಅದನ್ನ ವಿಸ್ತಾರವಾಗಿ. ನಮ್ಮ ಮನೆ ಅನ್ನೋರು ಶರೀರ ಇರೋ ಮನೆ ನಿಮ್ಮ ಮನೆ ಅನ್ನೋದು. ಬೀಗರು ಬಿಜ್ಜರು ನಮ್ಮ ಮನೆ ಅಂತಾರ. ಅಲ್ಲಿ ಊರಾಗ ಐತಪ್ಪ ನಮ್ಮ ಮನೆ ಅಂತ. ಹೌದಿಲ್ಲ? ಪಂಚಾಯತಿ ಅವರು ನಮ್ಮ ಹದ್ನಾಗ ಐತದ ಅಂತಾರ. ಹೌದಿಲ್ಲ? ಇವೆಲ್ಲ ನಮ್ಮ ಮನೆ ಇದ್ರಾಗ ಅಂಡರ್ನಾಗ ಬರ್ತಾವ ನೋಡ್ರಿ ಅಂತ. ಎಲ್ಲಿದ್ ನಿಂದು? ಅದು ಭೂಮಿ ಅಂದ್ರೆ ಒಂದು ಚಿಕ್ಕ ಅಂತ ಪರಿಗಣಿಸ್ಯಾರ. ಭೂಮಿಯಾಗಿನ ಈ ಕಡೆ ತುಣುಕು ನಿಂದು ಹೊಲ ಮನಿ ಆಕಾಶ ಕಾಯ್ದಾಗ ನೋಡಿದ್ರೆ ಇದನ್ನೆಲ್ಲ ನೋಡಿದ್ರೆ ಒಂದು ಭೂಮಿನ ಒಂದು ಚಿಕ್ಕಿ ಅದ್ರಾಗ 3 ಭಾಗ ನೀರ್ನ್ಯಾಗ ತುಂಬೈತಿ, 1 ಭಾಗ ಭೂಮಿ ಐತಿ. ಅದ್ರಾಗ ಗುಡ್ಡಗಳು ಕೊಳ್ಳಗಳು ಎಲ್ಲ ಹಾಳಾಗಿ ಈಟು ಉಳ್ದೈತಿ ನಿಂದು ಭೂಮಿ. ಎಷ್ಟು ದೇಶಗಳು ಅದಾವ ಅದ್ರಾಗ? ಯಾಕ್ರಿ ಆ ರೋಡು ಇವು ನಿನ್ನ ದೇಶ ಎಷ್ಟು ಅದಾವ ಅದ್ರಾಗ? ಮತ್ತೆಲ್ಲಾನು ಇದ್ದಿದ್ರಾಗ ಮನಿ ಮಾಡಾಕೈತೆ, ಹೊಲ ಸಹಿತ ಹೋದಪ್ಪ. ಗಟ್ಟಿ ಹಿಡ್ಕೊಂಡು ಕುಂತಾನ ಮನಿ. ಅವ್ರ ನೋಡಿ ಹಾಕಿಸ್ಬೇಕು, ನಾನು ಹಾಕಿಸ್ಬೇಕು. ಏನು ನಾವು ಮನಿ ಹಾಕಿಸಿ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸುವರು, ಅವುಗಳಲ್ಲಿ ದಡ್ಡರು ವಾಸಿಸುವರು ಅಂತಾರ. ಅವುಗಳು ಕರೆಕ್ಟ್ ಅದ. ದಡ್ರನ ಅವ್ರ ದೊಡ್ಡ ದೊಡ್ಡ ಮನೆ ಹಾಕೊಂಡು ಅದ್ರಾಗ ವಾಸ ಮಾಡವ್ರೆಲ್ಲ ದಡ್ರನ, ಶಾನ್ಯಾರ ಏನಲ್ಲ ಅವ್ರು. ಈಟ್ ಕೆಲಸ ಎದಕ್ಕೆ ಬಂದೀವಿ ನಾವು? ಮುಸಾಫಿರ್ ಬಂಗ್ಲಾ ಇದು. ಎಷ್ಟು ದಿನ ಇರುವುದಿಲ್ಲಿ? ತಂಗುದಾನ ನಿಂದಿರ್ಲಿಕ್ಕೆ ಯಾಕ್ರಿ? ಇಡಾಕ ಮನುಷ್ಯನ ಜನ್ಮಕ್ಕೆ ಬಂದಾಗ ಏನೋ ಅಟ್ ಆಶ್ರಯಕ್ಕೆ ಇದ್ದದ್ದು. ಆಶ್ರಯ ಎಷ್ಟೊತ್ತಿರ್ತೈತಿ ಮುಗಿತ ಅಂದ್ರೆ ಮುಗಿದು ಹೋಗ್ತಪ್ಪ. ನಿನ್ನ ಸಂಬಂಧ ಎಲ್ಲ ತಪ್ಪಿ ಹೋಗ್ತದೆ. ಬರೀ ಅದಕ್ಕಾಗಿ ತಲೆ ಕೆಡಿಸ್ಬೇಕಬೇಡ. ಹೆಂಗೆ ಮಾಡೋದ್ರಿ? ಮತ್ತು ಮಲಗಾಕದು ಹೆಂಗೆ ಮಾಡೋದು? ಮಲಗಳು ಹಾಲು ದೇಗುಳಗಳು ಉಂಟು ಅಂತ ಅಕ್ಕಮದೇವಿ ಹೇಳಿಲ್ಲ? ಇದಕ್ಕೆ ಹಸಿವೆ ಆದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹೊಳ್ಳಗಳುಂಟು, ಮಲಗಳು ಬಾಳು ದೇವುಗಳುಗಳುಂಟು. ಚನ್ನ ಮಲ್ಲಿಕಾರ್ಜುನ ನನಗೆ ಅಂಗನ ಸಂಗಾತಿ, ಆತ್ಮಸಂಗಾತಿ. ನಿನ್ನ ಸಂಗಾತಿ ಹೌದಿಲ್ಲ? ಮತ್ತಾರು ಇಲ್ಲ. ದೇವ್ರದಾನ ಅಂತಿರಲ್ಲ ನೀನ. ಯಾಕ್ರಿ? ನಿನ್ನ ಸಂಗಾತಿ ನಿನ್ನಲ್ಲಿ ನಿನಗೆ ವಿಶ್ವಾಸ ಇರಲಿ, ಏನೂ ಆಗೋದಿಲ್ಲ ನಿನಗೆ. ನಿನ್ನಲ್ಲಿ ನೀ ವಿಶ್ವಾಸ ಇಟ್ಟೆ ಅಂದರೆ
ಈ ತೋರೆಡುವಂಥ ಶರೀರಾದಿಗಳನ್ನು ನಂಬಬೇಡ, ನಿಮ್ಮನ್ನು ನೀವು ನಂಬ್ರಿ. ಈ ತೋರೆಡುವಂಥ ಯಾವಾಗಲೂ ಇದು ವಸ್ತು ನೀ ಅದೇ, ನೀನ ಸದ್ವಸ್ತುವನ್ನು ನಂಬು. ಈ ಕೆಟ್ಟು ಹೋಗುವಂಥ ಶರೀರ ಇದು ಅಸದ್ವಸ್ತು, ಸದ್ವಸ್ತು ಅಲ್ಲಿದು. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ನಾಶ ಆಗಿರ್ತೈತಿ. ಇದನ್ನು ನಂಬಿ ಉದ್ಧಾರ ಆದವ್ರು ಯಾರ್ದಾರ ಹೇಳಿ? ನಂಬೇಡ ಇದನ್ನು. ಏನು ಕೆಡ್ಲಾರ್ದಂಥದ್ದು ಯಾವುದು? ನೀನ ಸದ್ವಸ್ತು, ಅದ್ರ ಕಡೆ ಲಕ್ಷ ಕೊಡು. ಋಷಿಮುನಿಗಳ ಆದರ್ಶ ಓದ್ತಿರೋ ಏನು ವಿಶ್ವವಿದ್ಯಾಲಯದಲ್ಲಿ ಓದ್ತಿರೋ ನೀವು? ನೋಡ್ರಿ, ನೀವು ಋಷಿಮುನಿಗಳು ಎಲ್ಲೇ ಅವರು ಮನೆ ಕಟ್ಟೋದು ಇದನ್ನು ಮಾಡೋದು ಇದನ್ನು ಮಾಡಿದ್ರು ಜೀವನ. ಅದ್ರಾಗ ಹೇಳಕ್ಕೆ ಹೇಳಿಲ್ಲ ಅವರು. ನಾವು ಅದ್ರಾಗ ಕಟ್ಟಿ ಇನ್ನೂ ಅದು ಓಪನಿಂಗ್ ಆಗೋರಾಗೆ ಹೋಗೋತಿದ್ದು ಅಂತ. ಇನ್ನಟ್ಟಿತ್ತು ರೀ, ಕಲರ್ ಮಾಡ್ಸಾಕತ್ತಿದ್ವಿ, ಓಪನಿಂಗ್ ಇತ್ತು ಮುಂದಿನ ತಿಂಗಳದಾಗ. ಏನು ಮಾಡೋದು, ಎಲ್ಲ ಇಲ್ಲೇ ಬಿಟ್ಟು ಹೋಯ್ತು ನೋಡ್ರಿಪ್ಪ ಅಂತಿತ್ತು. ಹೌದಿಲ್ಲ? ಏನು ಮೋಸ ಆಯ್ತು ಯಪ್ಪ ಇದು ಅಂತಿತ್ತು. ಏನು ಮಾಡೋದು, ಭಾಳ ಗಾಳಿ ಆಶಾ ಭಾಳ ಇದ್ದು ನನ್ನ ಎಲ್ಲ ಗಾಳಿ ಗೋಪುರ ಆತೆಲ್ಲ ಇದು ಅಂತ. ಅದಕ್ಕೆ ಇದನ್ನು ಅವಲಂಬನೆ ಮಾಡಕ್ಕೆ ಹೋಗಿ ಇದೇ ಗಟ್ಟಿ ಸತ್ಯದ ಬುದ್ಧಿ ಸುಖ ಬುದ್ಧಿ ಗಟ್ಟಿಗೊಳಿಸ್ತೈತಿ. ಇದನ್ನು ಮಾಡ್ಕೊತ ಕೂತಿ ಅಂದ್ರೆ ನನ್ನ ಮನೆಯ ಆಸಕ್ತಿ, ನನ್ನ ಊರು, ನನ್ನ ಮನೆ ಅನ್ನೋದು. ಇವತ್ತಿಲ್ಲಿ ಮತ್ತು ನಾಳೆ ಎಲ್ಲಿ ಏನು ಹಂಗೆ ಇರ್ತೈತಿ. ಪ್ರಾರಬ್ಧ ವಿಶಾಲ ಐತಿ ಜಗತ್ತು. ಯಾಕ್ರಿ ಇದು ನಂದು ನಂದು ಅಂತ ಹಿಡ್ಕೊಂಡು ಕೂತಿ ಅಂದ್ರೆ ಇದನ್ನ ಜ್ಞಾನ ಹೆಂಗೆ ಆಗ್ಬೇಕು? ನೀವು ಅಭಿಮಾನ ಬಿಡೋದು, ಎಲ್ಲದರ ಮ್ಯಾಗಿನ ಅಭಿಮಾನ ಕೈ ಬಿಡಬೇಕು. ಅಭಿಮಾನ ಸುಡ ಮುಕ್ತಿ ರೋಕಡ. ನನ್ನೂರು ನನ್ನ ಮನೆಯನ್ನು ಅಭಿಮಾನ ಕೈ ಬಿಡೋದು. ದೇವ್ರು ಬಂದು ನೀನು ಹುಡ್ಸೇನಿ ಅಂತ ನಿಮ್ಮ ಮನೆ ಮುಟ್ಟ ಬಂದು ಹೇಳ್ಯಾನು. ನೀನ ಅವನು ಕಲ್ಪಿಸ್ಕೊಂಡಿವ ದೇವ್ರನ್ನ. ನಿನ್ನ ಕಲ್ಪನಾ ಅದ ತೋರಿದ ದೇವ್ರು ನಿನಗೇನು ಕೊಡ್ತೈತೆ? ಹುಚ್ಚಪ್ಪ, ಆ ದೇವ್ರು ಬಂದು ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊಳ್ಬೇಕಾರ ಏನು ಅದ ಬಂದು ಬೇಡ್ಕೊಳ್ಳಿ ನೀವು. ಅದ್ರ ಬೆನ್ನು ಹತ್ತಿ ಹೋಗ. ಎಷ್ಟು ಶೇನೆ ಇದ್ದೀನಿ ನೀನು, ಇಲ್ಲದ್ರ ಬೆನ್ನು ಇಲ್ಲದ ಕಲ್ಪಿಸ್ಕೊಂಡ್ರೆ. ನೀವೆಲ್ಲ ಮಾಡ್ಕೊಂಡು ಕೂತೀವಲ್ಲ. ದೇವ್ರದಾನ, ದುರ್ಗವದಳ, ದ್ಯಾಮವದಳ, ಇರ್ಭದ್ರದನ, ಕಲ್ಪಿಸ್ಕೊಂಡಿವಲ್ಲ. ಹನುಮಂತ ಅದಾನ, ಏನೇನೋ ಅದಾನ ಅಂತ ಕಲ್ಪಿಸ್ಕೊಂಡು ಕೂತೀವಿ. ಏನು ಮಾಡವ? ನೀ ಅದಿಯಲ್ಲ, ನೋಡ್ಕೋ. ನೀ ಹಂಗದಿ, ನಿಂದ ನಿನಗೆ ಗೊತ್ತಿಲ್ಲ, ಅವ್ರದ್ದು ಏನು ಗೊತ್ತಾಗತ್ತೆ ನಿನಗೆ? ನೀ ಯಾರದಿ, ಹೆಂಗದಿ ನೋಡ್ಕೋ. ನೀ ಹೆಂಗದಿ ಅನ್ನೋ ಗೊತ್ತಾರ, ದೇವ್ರು ಹೆಂಗದ ಅನ್ನೋದು ಗೊತ್ತಾಗತ್ತೆ. ನಾವು ತಿಳ್ಕೊಂಡ್ಬಿಟ್ಟೇವೆ ದೇವ್ರು ನಮ್ಮಂಗೆ ಅದಾನ, ಈ ಶರೀರದಂಗೆ ಐತೆ, ಅದಕ್ಕೆ ಆಕಾರ ಕೊಟ್ಟ. ನಾವು ಎಷ್ಟು ಚೆನ್ನಾಗಿದ್ದೀವಿ ನಾವು. ಯಾಕ್ರಿ ಕತ್ತಿಗಳೆಲ್ಲ ಸಭಾ ಕೂಡಿ ದೇವ್ರು ಹೆಂಗಿರ್ಬೋದು ಅಂತ ನಿರ್ಣಯ ಮಾಡಿದ್ರಂತವ್ರು. ತಮ್ಮ ಆಕಾರದ ಚಿತ್ರನ, ಕತ್ತಿ ಆಕಾರನ ಇಟ್ಕೊಂಡು ಕುಂತ. ಹಿಂಗೆ ಇರ್ಬೇಕು ದೇವ್ರು ಅಂತೇಳಿ. ಹಂಗೆ ನಾವು ಕತ್ತಿಗಳು ಅಂದ್ರೆ ಹಿಂಗೆ ಅದಕ್ಕೆ ಕೈಕಾಲು ಅದಾವು, ಹಿಂಗದಾವು, ಆಕಾರ ಕೊಟ್ಕೊಂಡು. ಹೌದಿಲ್ಲ? ಹೆಣ್ಣಿನ ಆಕಾರ, ಗಂಡಿನ ಆಕಾರ ಕೊಟ್ಕೊಂಡು ದೇವರು ಅಂತ ಅದನ್ನು ಪೂಜೆ ಮಾಡ್ಕೊತ ಹೊಂಟಿ. ಆಕಾರ ನಿರಾಕಾರ ವಸ್ತು ಅದು. ಮೂಲ ವಸ್ತುವಿನ ಕಡೆ ಎಲ್ಲ ಕೊಟ್ಟರೆ ತಿಳಿಯೋಣ ಮಡ್ಡಿಲ್ಲ ಬಿಡ್ತೈತಿ. ನೋಡಿ, ಇದ್ದ ವಸ್ತು ಏನೈತೆ ಅಲ್ಲಿ ಯಾವ ಇಲ್ಲ, ನಾಮ ರೂಪ ಯಾವೂ ಇಲ್ಲ. ಆಗ ನಾಮ ರೂಪಗಳು ಇದಕ್ಕಿದ್ದಂಗೆ ಇರೋದಿಲ್ಲ, ಅವು ಕೆಟ್ಟು ಹೋಕ್ಕವ. ಆದರೆ ಇದು ಇರು ಏನೈತಿಲ್ಲ, ಅದು ಕೆಡ್ಲಾರ್ದಂಥ ವಸ್ತು. ಏನು ಈ ತೋರಿಕೆಲ್ಲ ಇಂದ್ರಜಾಲದ ಆಟದ ಅನ್ನೋದನ್ನು ತೋರ್ಸಕ್ಕೆ ಮಾಡ್ಯಾರ ಈ ಸುಡ್ಗಾಡ್ ಸಿದ್ಧರ ಆಟ. ಇಂದ್ರಜಾಲದ ಆಟ, ಸುಡ್ಗಾಡ್ ಸಿದ್ಧನ ಆಟ. ಎಲ್ಲಿ ತನಕ ಇದರ ಓಟ, ಬೇಲಿ ಓತ ಕಾಟ ಅಂತಾರಲ್ಲ. ಬೇಲಿ ಬಿದ್ದ ಹೊರಗೆ ನಿಗರಿತ್ತು ನಿನ್ನ ಚಟ್ಟ ಅಂತ. ಎಲ್ಲ ಎಲ್ಲಿ ಮಠ ನಿದ್ದೆ ಹತ್ತು ಮಠ. ನಿದ್ದೆ ಹತ್ತಿದ ಮ್ಯಾಗ ಎಲ್ಲಿ ಐತಿ ನೀನು? ಸೃಷ್ಟಿಕರ್ತ ಎಲ್ಲ ಅಡಿಬೇಕು. ಏನು ಹೆಂಗೆ ಮಕ್ಕೊಂಡು ನಾನು ಪರ್ಮಿಷನ್ ಇಲ್ಲ ಅಂತ ಯಾರ ಕೇಳಕ್ಕೆ ಬರ್ತಾರೆ? ನಿದ್ದೆ
ನಾನು ಪರ್ಮಿಷನ್ ಇರಲಿ ಹೆಂಗೆ ಮಾಡಕೈತೀನಿ ಅಂತ. ನೀವ ಕಲ್ಪಿಸ್ಕೊಂಡು ನೀವೇ ಒದ್ದಾಡ್ಲಿಕ್ಕತ್ತೀರಿ. ನಿಮ್ಮ ಕಲ್ಪನಾದ ತೋರಿದ್ದದು ಅದಿಲ್ಲ. ಒಂದೊಂದು ಗುಂಪಿನಾಗ ಒಂದೊಂದು ನಮೂನಿ ಒಂದೇ ನಮೂನಿ ಇಲ್ಲಲ್ಲ. ದೇವರನ್ನು ಕಲ್ಪನಾ ಒಂದೊಂದು ಗುಂಪಿನವ್ರಿಗೆ ಬೇರೆ ಬೇರೆ ಅದಾವು. ಮತ್ತೊಂದು ಖಂಡದವ್ರಿಗೆ ಅದಾವ ನಾವು ನೀವು ಕಲ್ಪಿಸ್ಕೊಂಡದ್ದು. ಹರಿಹರ ಬ್ರಹ್ಮಾದಿಗಳನ್ನ ಕಲ್ಪಿಸ್ಕೊಂಡು ಶಕ್ತಿ ಅದಳ ದೇವಿ ಅದಳ ಅಂತ. ಮತ್ತೊಂದು ಖಂಡದವ್ರಿಗೆ ಸಂಬಂಧನೇ ಇಲ್ಲ. ಏನು ಹಂಗಂದ್ರೆ ಅಂತಾರೆ. ಯಥಾರ್ಥ ವಸ್ತುವಿನ ಅನುಭವ ಮಾಡಿ ಅದನ್ನು ಪ್ರಯತ್ನ ಮಾಡಿರಿ. ಇದಕ್ಕಿದ್ದಂಗೆ ಇದ್ದಂಥ ವಸ್ತು ನಾನು ಅದೇನಂತ ಬದಲಾವಣೆ ಆಗುವುದನ್ನು ತಿಳಿಯವ ನಾವು. ಅರಿವು ಏನು ಬದಲಾವಣೆ ಆಗಿಲ್ಲ. ಅರಿವಿಸ್ಕೊಳ್ಳೋದ್ರಾಗ ಬದಲಾವಣೆ ಆಗೈತಿ. ಬದಲಾದದ್ದು ಯಾರು? ನೀ ಯಾರು ನೋಡ್ಕೋ. ಇಂದ್ರಜಾಲದ ಆಟಕ್ಕೆ ಬೆರಗಾಕೊಂಡು ಕುಂತಾರೆ ಇವರೆಲ್ಲ. ನೀ ಕಲ್ಪಿಸ್ಕೊಂಡದ್ದನ್ನು ನೀನೇ ಅಡಗಿಸಿದಾಗ ನಿನಗೆ ಸಮಾಧಾನ. ನಿನ್ನ ಮನಸ್ಸಿನ ನೀನೇ ಕಲ್ಪಿಸ್ಕೊಂಡು ಅದ್ರ ಬೆನ್ನು ಹತ್ತಿ ಅಜ್ಞಾನದ ಕಾರ್ಯದೊಳಗೆ ನೀ ಏನು ಮಾಡ್ಕೊತ ಕೂತರು ಎಲ್ಲ ವ್ಯರ್ಥ. ಅದರಿಂದ ಸುಖ ಶಾಂತಿ ದೊರೆಯಲಾರ. ಗೂಢಾಕೇಶ್ ಅಂದ್ರೆ ಯಾರಿಗೆ ಅಂತಾರೆ? ನಿದ್ದೆಯನ್ನು ಗೆದ್ದವಂಗಂತಾರೆ. ನಿದ್ದೆಯನ್ನು ಗೆದಿಬೇಕಾತಂದ್ರೆ ಏನು ಮಾಡಬೇಕು? ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಬೇಕು. ಅವ್ನು ಮಾಡಾಕೈತಿ ಅಂದ್ರೆ ನಿದ್ದೆ ಬೇಕಾಕೈತಿ. ಅವ್ನು ಬ್ಯಾಸರ ಆಕೈತಿ. ನಿದ್ದೆಗೆ ಮರಿ ಹೋಗ್ತಾರೆ. ಇಂದ್ರಿಯಗಳ ವ್ಯಾಪಾರ ಮನುಷ್ಯನ ವ್ಯಾಪಾರ ಎಲ್ಲಿಲ್ಲ ಅಲ್ಲಿ ಧನವಾಗೋ ಪ್ರಸಂಗ ಬರೋದಿಲ್ಲ. ಅಂದ್ರೆ ನಿದ್ದೆ ಅವಶ್ಯಕತೆ ಬರೋದಿಲ್ಲ ಅವಾಗ. ನಿದ್ದೆಯನ್ನು ಗೆದಿಬೇಕಾತಂದ್ರೆ ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಅನುಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಬೇಕಾಕೈತಿ. ಅಂದಾಗ ಗೂಢಾಕೇಶಿ ಆಗಕ್ಕೆ ಬರ್ತೈತಿ. ಇಲ್ಲ ಸಿಕ್ಕಂಗ ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಮಾಡ್ಯಾದ ಧನು ಆಕೈತಿ. ದನದ ಹೊತ್ತಿಗೆ ನಿದ್ದೆ ಬೇಕೈತಿ. ಅದನ್ನು ಮೀರ್ಬೇಕು ಅನ್ನೋದು ಎಲ್ಲಿ ಬರ್ತೈತಿ? ನಿದ್ದೆ ಅವಶ್ಯಕತೆ ಬರೋದಿಲ್ಲ ಅವಾಗ. ಯಾರಿಗೆ? ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ಅವೆಲ್ಲ ತಮ್ಮ ಕೆಲಸ ಮಾಡಾಕತ್ತು ಅಂದ್ರೆ ಧನುವಾಗುವುದನ್ನ ಕೊಡುಗೆ ಏನು ಉಳಿತೈತಿ? ಬ್ಯಾಸರಿಕೆ ಧನುವ ಉಳಿತೈತಿ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯವನ್ನು ದಾಟಿದವರು ಸುಖ ಹೊಂದಿದ್ರು. ಇದ್ದಕ್ಕಿದ್ದಂಗೆ ಇದ್ರೆ ಗದ್ದಿಲ್ಲ ಗೋಳಿಲ್ಲ ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವುದು ಅಂದ್ರೆ ನಿನ್ನ ಸ್ವರೂಪ ಅಂದ. ಅದ್ರ ಕಡೆ ಲಕ್ಷ ಕೊಟ್ಟಾಗ ಅಲ್ಲಿ ಯಾವ ಜಗತ್ತಿನ ಗದ್ದಲನೇ ಇಲ್ಲ ಅಂತ. ಇದ್ದಕ್ಕಿದ್ದಂಗೆ ಇರ್ಬೇಕಾತಂದ್ರೆ ಭಾಳ ದಿನ ಹಿಡಿತೈತಿ. ಅನೇಕ ಜನ್ಮಗಳು ಕಳೆದು ಹೋಗ್ಬೋದು ಅಂದ್ರೆ ಇದ್ದಕ್ಕಿದ್ದಂಗೆ ಇದ್ದ ಅನುಭವ ಮಾಡ್ಕೋಬೇಕಾತಂದ್ರೆ ಇದ್ದಕ್ಕಿದ್ದಂಗೆ ಇದ್ದದ್ದ ನೀನು. ಅದಕ್ಕೆ ನಿನ್ನನ್ನು ನೀ ತಿಳ್ಕೊಬೇಕಾತಂದ್ರೆ ಜನ್ಮಾಂತರ ಪ್ರಯತ್ನ ಬೇಕು. ಮನಸ್ಸನ್ನು ಸುಮ್ಮನೆ ಇರಿಸಲಿಕ್ಕೆ ಕಲಿತದ್ದು ಬೇಸಿ ನೋಡಿ. ಸುಮ್ಮನೆ ಇರೋದು ಏನಾರು ಮಾಡ್ಕೋತ ಕೂತಿ ಅಂದ್ರೆ ಸುಮ್ಮನೆ ಇರೋದು ಹೆಂಗೆ ಅನುಭವ ಬರ್ಬೇಕು ಹೇಳಿ? ತೋರಿಕೆಲ್ಲ ಬದಲಾವಣೆ ಆಗೋದು ಇದಕ್ಕಿದ್ದಂಗೆ ಇರುವುದನ್ನ ಇಲ್ಲ. ಈಗ ಇದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುದಿಲ್ಲ. ಬದಲಾವಣೆ ಆಗೋದ ಕಡೆ ಲಕ್ಷ ಕೊಟ್ರೆ ಬದಲಾಗದೆ ಇದು ವಸ್ತು ಹೆಂಗೆ ನನಗೆ ಅನುಭವ ಬರಬೇಕು? ಹಿಂಗೆ ಯಾಕಾಗ್ತೀವಿ ಅಂತ ಚಿಂತೆ ಮಾಡ್ತೀವಿ. ಹಿಂಗೆ ಆಗಬಾರ್ದಿತ್ತು ನಿನ್ನ ಮನಸ್ಸಿಗೆ ತಕ್ಕಂಗೆ ಆಗ್ಬೇಕನ ಅದು ಇಟ್ಕೊಳಕ್ಕಾಗತ್ತೇನ್ರಿ? ಅದನ್ನು ಇದ್ದಕ್ಕಿದ್ದಂಗೆ ಕೆಡ್ದಂಗೆ ಇಟ್ಕೋಬೇಕಂತ ಎಲ್ಲರದು ಐತಿ.
ಆಕೈತೇನೋ, ಸಾಧ್ಯ ಐತೇನೋ, ಇದನ್ನು ಕೆಡಬಾರ್ದು, ಇದು ಮುದುಕಾಗಬಾರ್ದು, ಸಾಯಬಾರ್ದು ಅನ್ನೋ ಎಲ್ಲರದು ಇಚ್ಛೆ ಐತಿ. ಸಾಧ್ಯ ಐತೇನೋ ಮುದುಕಾಗ್ಲಂಗೆ, ನಾಶ ಆಗ್ಲಂಗೆ, ವಿಕಾರ ಆಗದಂಗೆ ಮಾಡ್ಕೊಳಕ್ಕೆ? ಎಂದೂ ಸಾಧ್ಯ ಆಗುತ್ತೆ. ಮನೆಯೊಳಗೆ ಯಾರ ಸತ್ರ ಹೇಳ್ತಾರೇನ್ರಿ? ಅದೊಂದು ಕೆಟಗಿರಿ ತಪ್ಪು ಅನ್ಬೇಕು. ಆಕೈತೆ ನಮಗೆ? ಹಾಂ, ಅಳಾಕ್ ಚಾಲು ಮಾಡ್ತೀವಿ ಅಯ್ಯೋ ಅಂತ. ಯಾಕೆ? ಈ ಸಂಸ್ಕಾರ ಇಲ್ಲ, ಇದೇ ನಾನು ಅನ್ನೋ ಭಾವ ಐತಿ. ಹಾಂ, ಸಾಯು ಶರೀರ ಸಾಯಬಾರ್ದು ಅಂದ್ರೆ ಹುಟ್ಟಿದ್ದು ಸಾಯಬಾರ್ದು ಹೆಂಗೆ? ಏನು ಹುಟ್ಟಿದ್ದಕ್ಕೆ ಸಾವು ಬೆನ್ನು ಹತ್ತೇ ಬಿಟ್ಟಿರ್ತೈತಿ ಅದಕ್ಕೆ. ಜಾತಸ್ಯ ಮರಣಂ ಹಿ ಧ್ರುವಂ ಅಂತ. ಯಾವ್ದು ಹುಟ್ಟತೈತಿ ಅದಕ್ಕೆ ಸಾವು ಐತಿ. ಹುಟ್ಲೇ ಇದ್ದಂಥದ್ದಕ್ಕೆ ಸಾವಿಲ್ಲ. ಏನು ನಾ ಹುಟ್ಟುವುದು ಸಾಯುವುದು ನಾನು ಅಂತ ತಿಳ್ಕೊಂಡು ಒದ್ದಾಡ್ಲಿಕ್ಕೆ. ಅದಕ್ಕೆ ಎಲ್ಲ ದುಃಖಕ್ಕೆ ಮೂಲ ಕಾರಣ ಇದೆ, ದೇಹ ನಾನನ್ನು ತಿಳುವಳಿಕೆ ಅದನ್ನು ತೆಗೆದುಹಾಕ. ಒಟ್ಟು ಸಾವುಗಳಿಂದ ನೀನು ಬಿಡುಗಡೆ ಆಗಕ್ಕೆ. ಸಾಮಾನ್ಯ ಮಂದಿ ಕೇಳ್ತಿರೋ ಏನು ಸುಖ ಮಂದಿ ಕೇಳ್ತಿರೋ ನೀವು? ಅಂದರೆ ಸುಖ ಯಾರು ಕೇಳೋದಿಲ್ಲ, ಇನ್ನೊಬ್ಬರು ಸಾಮಾನ್ಯನ ಕೇಳ್ತೇವಲ್ಲ. ಮನಸ್ಸು ಸುಮ್ಮನೆ ಇದ್ರೆ ಏನಿರ್ತೈತಿ ನೀವ ನೋಡ್ಕೊರಿ. ನಿಮ್ಮ ಅಂತೇಳಿ ಇದ್ದಿದ್ದು ಮಂದಿ ಅಂತೇಳಿ ಕೇಳಿದ್ರೆ ಸಿಗ್ತೈತೇನ್ರಿ? ದಿನನಿತ್ಯ ನಾವು ನಮ್ಮೊಳಗೆ ನಾವು ಅನುಭವ ಮಾಡ್ತೇವೆ. ಎಲ್ಲಿ ಹೋಗ್ಬೇಕಾಗಿಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಆನಂದವನ್ನು ಹೊಂದಾಕ ಹೊರಗೆ ಎಲ್ಲಿ ಹೋಗ್ಬೇಕಾಗಿಲ್ಲ, ಏನೂ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಇದ್ದ ಅದನ್ನು ಅನುಭವ ಮಾಡ್ತೇವೆ. ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಏನು ಮನಸ್ಸು ಸುಮ್ಮನೆ ಇದ್ರೆ ಅದ ಸುಖ. ಪೂರ್ಣ ಸುಮ್ಮನೆ ಆಗ್ಬೇಕಲ್ಲ, ವಾಸನ ಎಲ್ಲ ನಾಶ ಆದಾಗ ಪೂರ್ಣ ಆರಾಮಿನ ಭಾವದಾಗ ಇರಾಕ್ ಬರ್ತೈತಿ. ಎಚ್ಚರಿಕೆ ಮೀರುವುದಂದ್ರೆ ಏನ್ರಿ? ಬಾಳೆ ಎಲ್ಲ ಕೆಡಿಸ್ಕೊಳ್ಳೋದು ನೋಡಿ. ನಿಜವಾಗಿ ನಾವು ಶಾಂತಿ ಸಮಾಧಾನ ಪಡಿಬೇಕಪ್ಪ ಅಂತಂದ್ರೆ, ಶಾಶ್ವತ ಶಾಂತಿ ಪಡಿಬೇಕಾತಂದ್ರೆ ಈ ಮೂರು ಅವಸ್ಥೆಗಳನ್ನು ಮೀರ್ಬೇಕು. ತೋರ್ದಂಗೆ ಮಾಡ್ಕೊ. ಜಾಗ್ರಾವಸ್ಥೆ ಮೀರುವುದು ಕಲ್ತೇವೆ ನಾವು. ಈ ಸ್ಥೂಲ ಶರೀರದ ಇದ್ದಾಗನೇ ಈ ಅವಸ್ಥೆಗಳನ್ನೆಲ್ಲ ಅಡಗಿಸೋ ಪ್ರಯತ್ನ ಮಾಡಬೇಕಾಗಿತ್ತು. ಇನ್ನೊಮ್ಮೆ ಎಂದೆಂದು ನೆನಪಿಗೆ ಬರ್ದಂಗೆ ಮಾಡ್ಕೊ. ಈ ಜಗತ್ತಿನ ವಸ್ತುಗಳು ನಮಗೆ ಸುಖಕರ ಆಗಿದ್ರೆ ಯಾರು ಆನಂದ ಬೇಡ್ತಿದ್ರು, ಯಾರು ಸುಖದಿಂದ ಇರ್ತಿದ್ದಲ್ಲ, ಆರಾಮ, ಕೊರತೆನೇ ಹಾಕಿದ್ದಿಲ್ಲ. ಒಂದು ವಿಷಯ ವಸ್ತುಗಳು ಅದಾವತ್ತಲ್ಲ, ಯಾಕೆ ಸುಖ ಕೊಟ್ಟಿಲ್ಲ ಅವು? ಸುಖ ಕೊಡ್ತಾವಂತ ಗಳಿಸಿದ ವಸ್ತುಗಳು ಯಾಕೆ ಸುಖ ಕೊಟ್ಟಿಲ್ಲ? ನೀತಿಗೆ ಹೋಗ್ಯಂಗ ಅವನ್ನ ಒಂದೇ ವಿಶ್ರಾಂತಿ ತಗೋಲ್ಲ. ಸಾಕಷ್ಟು ಗಳಿಸಿ ಅಲ್ಲ, ಮಣ್ಣು ಗಳಿಸಿ, ಹಣ್ಣು ಗಳಿಸಿ, ಮಣ್ಣು ಗಳಿಸಿ, ಏನೇನೋ ಮಾಡಿ ಅದರಿಂದ ಸುಖ ಹೊಂದ ನೋಡಿ. ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವಿಂತಿದೆಲ್ಲ ಅಂತ. ಬೇಡ ಬೇಡಲೆ ಮನವೇ ಭೋಗದ ಒಡನಾಟ, ನೋಡು ನಂಜು ಬೆರೆಸಿದ ಸವಿಯೂಟ ಅಂತ. ವಿಷ ಮಿಶ್ರಿತ ಇದು ಭೋಜನ. ಪ್ರತಿಯೊಬ್ಬರ ಕರ್ತವ್ಯ ಇದೆ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಾವು ಹೆಂಗಾದ್ರೆ ನಾವು ನೆಮ್ಮದಿಯಿಂದ ಇರ್ತೀವಿ, ಏನು ಮಾಡಿದ್ರೆ ಸುಖ ಸಿಗ್ತೈತಿ. ಇಲ್ಲಿ ತನಕ ಮಾಡ್ಕೊತ ಬಂದೀವಲ್ಲ, ಅದರಿಂದ ಏನೂ ಲಾಭ ಇಲ್ಲ. ಅದರಿಂದ ನಿಜವಾದ ಸುಖ ಒಂದು ಕ್ರಮ ಹಿಡಿಬೇಕಿಲ್ಲ. ನಿಮ್ಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಅದಕ್ಕೆ ಕೇಳ್ಬೇಕು. ಇದೇ ಕ್ರಮದೊಳಗೆ ಮುಂದೆ ಹಣೆ ಏನಾಕೈತಿ ನಮ್ಮ ಪರಿಸ್ಥಿತಿ? ಈ ಕ್ರಮದಿಂದ ಸುಖ ಹೊಂದಿದವ್ರನ್ನ ಯಾರನ್ನು ಕಂಡಿಲ್ಲ ಜಗತ್ತಿನೊಳಗೆ. ನೀನು ಇದೇ ಕ್ರಮದಾಗ ಮುಂದುವರೆದ ನಿನಗೂ ಅದ ಪಾಳೆ ಬರ್ತೈತಿ. ಬೇಕಾದದ್ದು ಸಿಗಲಿಲ್ಲ ಅಂದ್ರೆ ಮನಸ್ಸು ಸ್ವಾಭಾವಿಕವಾಗಿ ಚಂಚಲಾಗಿ ಬಿಡ್ತೈತಿ.
ಬೇಕಾದ ಸಿಗೋ ಮಟ್ಟ ಹರಿದಾಟ ನಿಲ್ಲುವುದಿಲ್ಲ ಇಲ್ಲ ಅದು ಮನಸ್ಸು. ಯಾವ ವಿಷಯದಲ್ಲಿ ನಿಲ್ಲುವುದಿಲ್ಲ, ಅದು ಬೇಕಾದದ್ದು ಅಲ್ಲಿ ಇಲ್ಲ. ಎಲ್ಲಿ ಮನಸ್ಸು ನಿಲ್ತೈತಿ ತನ್ನೊಳಗೆ ತಾನು ವಿಶ್ರಾಂತಿ ಅನ್ನೋತೈತಿ. ಅದ್ರಾಗೈತಿ ಇದ್ರಾಗೈತಿ ಅಂತ ಹುಡುಕ್ಯಾಡಿ ಬೇಸರಾಗಿ ಕಡಿಕ ವಿಶ್ರಾಂತಿಗೋಸ್ಕರ ತನ್ನಲ್ಲಿ ವಿಶ್ರಾಂತಿ ಅನ್ನೋತಾನೆ. ಮನಸ್ಸನ್ನು ನಿಜವಾದ ಇರುವಿನ ಕಡೆಗೆ ಅದರ ಸಮೀಪ ಇಡುವುದಕ್ಕೆ ಉಪವಾಸ ಅಂತ. ಉಪಸಮೇತಿ ವಾಸ ಇತಿ ಉಪವಾಸ. ಅಂದರೆ ಸಮೀಪ ಆತ್ಮನ ಆನಂದದ ಸಮೀಪ ಮನಸ್ಸನ್ನು ನಿಲ್ಲಿಸೋದು ಅಂದಾಗ ಅದರ ಸ್ವಾದ ಅದಕ್ಕೆ ಹತ್ತದ. ಏನು ನಾವೆಲ್ಲರೂ ಎದ್ರ ಕಡೆ ಲಕ್ಷ ಕೊಟ್ಟೇವೆ ಹೇಳ್ರಿ? ಶರೀರ ಕಡೆ ನಾವಿದಿಲ್ಲ. ಎಲ್ಲರೂ ನಾವು ಶಿವೋಪಾಸಕರಾಗಿ. ಶಿವೋಪಾಸಕರು ಯಾರದ ಹೇಳ್ರಿ? ಯಾವ ವಿಶ್ವವಿದ್ಯಾಲಯದೊಳಗೆ ಇದನ್ನು ವಿಚಾರ ಮಾಡೋರು ಅದಾರ ಹೇಳ್ರಿ? ನಮ್ಮ ಬಗ್ಗೆ ಆತ್ಮ ಸಂಶೋಧಕರ ಯಾರದಾರ? ಎಲ್ಲರೂ ಜಗತ್ತಿನ ವಸ್ತುಗಳ ಸಂಶೋಧನಾ ನಡೆಸೀವಿ. ಅದರಿಂದ ನಿನಗೇನು ಲಾಭದ ಹೇಳಿ? ನಮ್ಮ ಆನಂದ ಏನಾರ ಬದಲಾವಣೆ ಆಕತ್ತೇನ್ರಿ? ಚರ್ಚೆ ಮಾಡಿದ್ರೆ ಅದು ಬದಲಾಕತ್ತೇನ? ಅದು ಬೇರೆ ಬೇರೆ ಮತದವ್ರಿಗೆ ಬೇರೆ ಬೇರೆ ಆನಂದ ಇರ್ತೈತೇನ? ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತೆ, ಸಣ್ಣವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಅನುಭವ ಬರ್ತೈತೆ. ನೀ ಕಲ್ಪಿಸ್ಕೊಂಡದ್ದನ್ನ ನೀನ ಅಡಗಿಸಿದಾಗ ನಿನಗೆ ನೆಮ್ಮದಿ ನೋಡು. ಕಲ್ಪನಾದ ಬೆನ್ನು ಹತ್ತಿ ತಿರ್ಗಾಕೈತಿ ಎಷ್ಟು ಜನ್ಮ ಆತ್ರಿ ನಾವು. ಈ ಕಲ್ಪನಾ ಭ್ರಾಂತಿಯನ್ನು ಕಳ್ಕೊಯ್ದು ಅಂದಾಗ ನಿನಗೆ ಶಾಂತಿ ಇರ್ತೈತಿ. ಏನು ಕಲ್ಪನಾರಹಿತ ಆಗ್ಲಿಕ್ಕೆ ಎಷ್ಟು ಜನರ ಪ್ರಯತ್ನ ನಡೆಸೇವೆ ನಾವು. ಒಂದೇ ದಿನಕ್ಕೆ 2 ದಿನಕ್ಕೆ ಆಗೋ ಕೆಲಸ ಅಲ್ಲ ಅದು. ನಿರಂತರ ಸತತ ಈ ಶರೀರದೊಳಗಿನ ಪ್ರಾಣವಾಯು ಹೋಗೋ ತನಕ ಪ್ರಯತ್ನ ಮಾಡಿರಿ. ಏನಾರ ನಿನಗೆ ಹೊಳೆದ್ರೆ ಹೊಳಿಬೇಕು, ಇಲ್ಲ ಅಂದ್ರೆ ಇಲ್ಲ. ಯಾರು ಏನು ಮಾಡಾಕತ್ತೀರಿ ನೋಡ್ಕೋರಿ. ಕಲ್ಪನಾರಹಿತ ಆಗಿರ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಇನ್ನಿರೋದು ಹೊಸ ನಮೂನಿ ಕಲ್ಪನಾ ಮಾಡ್ಕೊಂಡು ಅದ್ರ ಬೆನ್ನ ಹತ್ತಿ ತಿರ್ಗಾಕತ್ತೀರಿ. ಕತ್ತಿ ಕಾರ್ಬಾರ ಮಾಡೋದು, ಮತ್ತು ಅಯ್ಯೋ ನನ್ನ ಹಣೆ ಬರ ಅನ್ನೋದು. ನೀ ಏನು ತಿಳಿತಿ ಅದ ಹಾಕೊಂಡು ಕುಂಡಿರ್ತೀನಿ ನೋಡಿ. ವೃತ್ತಿ ತದಾಕಾರ ಹಾಕಿ ಕೂತಿ ಅಂದ್ರೆ ಅದರ ಅನುಭವ ನಿನಗಕ್ಕೆ. ಯಾವುದೇ ವಸ್ತುವಿನ ಆಕಾರ ಆ ವಸ್ತುವಿನ ತಿಳುವಳಿಕೆ ಆಗ್ಬೇಕಾರ ವಸ್ತುವಿನ ಆಕಾರ ಆದಾಗ ಅದರ ಜ್ಞಾನ ನಮಗಕ್ಕೆ. ಏನು ತಿಳಿತಿ ನೋಡೋ ಮನಸ್ಸು ಅದ ಆಕಾರ ಹಾಕೊಂಡು ಏನನ್ನು ನೆನೆವನು ಅಂತಹನಾಗೇನು ಅಂತ. ನಿನ್ನ ಎದುರಿಗೆ ನೋಡ್ತಿ ಏನೇನು ಮಾಡಿದವ್ರು ಏನೇನು ಆಗ್ಯಾರ ಅನ್ನೋದನ್ನು ಕಂಡು ಕೇಳಿ ಮತ್ತು ಅದನ್ನು ಮಾಡಕ್ಕೆ ಹೊಂಟೇನಂದ್ರೆ ಮತ್ತಷ್ಟು ಸಂಕಟದ ಬಿದ್ದು ಹೊಳ್ಯಾಡ್ಬೇಕಂತಿರು, ಇದರಿಂದ ಪಾರಾಗ್ಬೇಕಂತಿರು ಹೇಳ್ರಿ. ಕಲ್ಪನಾರಹಿತ ಸ್ಥಿತಿ ಏನದ ನೋಡ್ರಿ, ಎಲ್ಲರಿಗೆ ಅದು ಒಂದೇ ಅನುಭವ ಬರ್ತೈತಿ. ಇದಕ್ಕೇನು ಯಾವುದೇ ಜಾತಿ ಧರ್ಮ ಸಂಬಂಧಪಟ್ಟಿಲ್ಲ. ಅದು ಕಲ್ಪನಾರಹಿತ ಇರುವಿನ ಅನುಸಂಧಾನ ಎಲ್ಲ ಕಾಲದವ್ರಿಗೂ ಎಲ್ಲ ವರ್ಗದವ್ರಿಗೂ ಒಂದೇ ಅದ. ಅದನ್ನ ಋಷಿಮುನಿಗಳು ನಮ್ಮ ನೆನಪಿ ತಂದು ಕೊಟ್ಟಾರ. ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡಿದೆ ಅಂತ. ಮುದುಕಾಗೋ ಮಟ್ಟ ಬಾಳೆ ಮಾಡಿದೆ ಅಲ್ಲೋ.
ಏನು ಕೊಡ್ತೇನೆ ನಿನಗೆ ಬಾಳೆ? ಈಗ ಆನಂದಮಯವಾದ ಇರುವಿನ ಕಡೆ ಎಲ್ಲ ಕೊಟ್ಟು ಇರಬೇಕಾಗೈತೆ. ಅದು ಯಾವಾಗಲೂ ಇದ್ದದ್ದು ಅದ, ಅದ್ರ ಕಡೆ ನಮ್ಮ ಲಕ್ಷ್ಯ ಇಲ್ಲ. ನಡಬರ್ಕ ಬಂದು ನಡಬರ್ಕ ಹೋಗೋದ್ರ ಕಡೆ ಲಕ್ಷ್ಯ ಐತೆ. ನಮ್ಮ ಇರುವಿನ ಕಡೆ ಲಕ್ಷ್ಯ ಕೊಟ್ರೆ ಆನಂದ ಇರ್ತೈತಿ. ನಮಗೆ ಬೇಕಾದದ್ರ ನೆನಪಿನಾಗಿದ್ದೀವಿ, ನಾವು ಬೇಡಾದದ್ರ ನೆನಪಿನಾಗಿದ್ದೀವಿ. ನೀವು ನೋಡ್ಕೊರಿ. ಮುಂಜಾನೆ ಸಂಜೆ ಮಟ್ಟ ನಾವು ಎದ್ರ ನೆನಪು ಮಾಡ್ತೇವೆ? ಸಾಮಾನುಗಳ ನೆನಪು ಮಾಡ್ತೇವೆ. ನಮ್ಗೆ ಅದ್ರಾಗ ನಮ್ಗೆ ಬೇಕಾದದ್ದು ಐತೋ ಹೆಂಗೆ? ಹಾಂ, ಕೆಟ್ಟ ಹೋಕ್ಕವು. ಅದರ ಸಂಬಂಧ ಚಿಂತೆ ಕೆಡಬಾರ್ದು ಕೂರ್ದಂತ. ಇದಕ್ಕಿದ್ದಂಗೆ ಇರುವುದಿಲ್ಲ ಅವು. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ವಿಕಾರ ಆಗಿ ನಾಶ ಆಗಿ ಹೋಗ್ತಾವೆ. ಆದರೆ ಆನಂದ, ನಿಜವಾದ ಆನಂದ ಅದು ಕೆಡಲಾರ್ದಂಥದ್ದು. ಅದರ ನೆನಪು ಮಾಡ್ಕೋ. ನಿಜವಾದ ಇರುವಿನ ಅನುಸಂಧಾನ ಮಾಡಿದಾಗ ನಿನಗೆ ನೆಮ್ಮದಿ ಐತಿ. ಈ ತೋರಿಕೆ ಅನುಸಂಧಾನ ಇದಕ್ಕಿದ್ದಂಗೆ ಇರುವುದಿಲ್ಲ. ಅದು ಏನು ಸುಳ್ಳಿನ ಬೆನ್ನೈತಿ ಅಂದು ಈಗ ನೆಮ್ಮದಿ ಸಿಗ್ಬೇಕು ನಿನಗೆ. ಯಾವಾಗಲೂ ಇದ್ದದ್ದು ಅದು ಸತ್ಯ, ತ್ರಿಕಾಲ ಬಾಧಿತವಾದಂಥ ಅದಕ್ಕೆ ಸತ್ಯ ಅಂತಾರೆ. ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗೋದು, ಅದು ಸತ್ಯ ಅಲ್ಲ. ಇಲ್ಲಿ ತನಕ ಬಾಳೆ ಮಾಡ್ಕೊತ ಬಂದಿರಿ, ಅದರಿಂದ ಏನು ಆಗೈತೆ ನೋಡ್ಕೋರಿ. ಹಿಂದಿನವ್ರಿಗೆ ಅದನ್ನು ಹಚ್ಚೋದಿಲ್ಲ. ಮಹಾತ್ಮರೆಲ್ಲ ಏನು ಮಾಡಿದ್ರು? ಕಲ್ಪನಾ ಸಾಮ್ರಾಜ್ಯ ಮಾಡ್ಕೊತ ಅಡ್ಡಾಡಿದ್ರನ ಅವರು. ನಾ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನೆಲ್ಲ ನೋಡಿ ಅದರ ಅಲ್ಪತೆಯನ್ನು ಮನಗಂಡ ಕೈ ಬಿಟ್ರು ಅವರು. ಏನು ಶರೀರ ಭಾವ ಬಂದ ಕೂಡಲೇ ನಾ ಸಾಯ್ತೇನೆ, ಹುಡ್ತೇನೆ ಅನ್ನೋ ಬಂತು ನೋಡ್ರಿ. ಇದ್ದ ಹೆಚ್ಚಾಗ ಶರೀರ ಭಾವ ಇದ್ದಿದ್ದಿಲ್ಲ, ಅಲ್ಲಿ ಹುಟ್ಟು ಸಾವುಗಳ ಕಲ್ಪನಾನ ಇಲ್ಲ. ಹೌದಿಲ್ಲ? ಶರೀರ ಭಾವ ಬಂದ ಕೂಡಲೇ ಇವೆಲ್ಲ ಹಸಿವು ತಸಿಗಳ ಭಾವ, ಮೈಥುನ ಭಾವ, ಹುಟ್ಟು ಸಾವುಗಳ ಭಾವ, ದೇಹ ಭಾವ. ಅದಕ್ಕೆ ಅದನ್ನು ಅಳಿ, ದೇಹ ಭಾವ ಬರ್ದಂಗೆ ಮಾಡ್ಕೋ. ಯಾರ್ದು ಕಾಟ ಇಲ್ಲ ನಿನಗತ್ತಾಗೆ, ಯಮನ ಹೆದರಿಕೆ ಇಲ್ಲ. ನೀನಾಗಿದ್ದಾಗ ಶರೀರ ನೀನು ಹಾಕೊಂಡು ಕುಂತಿ, ಯಮಗೆ ಹೆದರ್ಬೇಕಾಗತ್ತೆ. ಸತ್ಗೀತೇನು ಯಪ್ಪ, ಯಮ ಲೋಕಕ್ಕೆ ಹೋಗು. ಯಮ ಬರ್ತಾನ ಯಾಕ್ರಿ? ನೀನಾಗಿದ್ದಾಗ ಶರೀರ ಸಂಬಂಧ ತಪ್ಪಿಸ್ಕೊಂಡ್ರೆ ಯಮ ಎಲ್ಲಿ ನಿನಗೆ ಬರ್ತಾನ? ಯಮನ ಹೆದರಿಕೆ ಎಲ್ಲಿ ಐತಿ ನಿನಗೆ? ಯಮ ಬಂದರೆ ಎದಿ ಬಿರು ಒದಿರ್ಲಿ ಅಂತಿದ್ರು. ಅಂದ್ರೆ ಆತ್ಮಭಾವದೊಳಗೆ ಉಳ್ಕೊಂಡ ಅವಾಗ ಶರೀರ ನಾನನ್ನು ತಿಳುವಳಿಕಿದ್ದ ಅವಾಗ ಬರುದನ ಅದು ಮೃತ್ಯು. ಹೌದಿಲ್ಲ? ಅಯ್ಯೋ ನಾನು ಸಾಯ್ತೇನೋ ಯಪ್ಪ ಅಂತ ಭಯ ಅನಿಸ್ತೈತಿ. ಭಾಳ ಕೆಟ್ಟ ಅನಿಸ್ತೈತಿ ಯಪ್ಪ ಸಾವು ಅಂದ್ಕೊಳ್ಳಿ. ಸುದ್ದಿ ತೆಗಿಬೇಡ್ರು ಮರ. ಸಾವಿದಂದ್ರೆ ಹೇಗ್ರಿ? ಯಮಲೋಕಕ್ಕೆ ಯಾಕ್ರಿ ಬಿಡ್ತಾರ ನಿನ್ನ? ಕರುಣ ರಸಮೈರಿ ಯಮಭಟರು. ಎಷ್ಟು ಕೇರು ಇದನ್ನು ಹಿಡ್ಕೊಂಡು ಕುಂತಿ ಅಂದಿಂದ ಹಿಡ್ಕೊಂಡು ಕುಂತಿ ಎಂತೆಂಥ ಕಂತ್ರಾಟ ಮಾಡಿದ್ದು ನೋಡ್ಕೊ. ಈ ಶರೀರ ನಾನಂತ ಹಿಡ್ಕೊಂಡು. ಈ ದೇಹ ನಾನನ್ನು ಕಲ್ಪನಾ ತೆಗೆದಾಕದ ಮನಸ್ಸಿನಾಗ ಹಿಡ್ಕೊಂಡು, ಮನಸ್ಸಿನಾಗ ತೆಗೆದಾಕ. ಅಂದ್ರೆ ಹುಟ್ಟುವುದು ಸಾಯುವುದು ಎಲ್ಲ ತಪ್ಪೈತಿ ನಿನಗೆ. ನೀ ಶರೀರದ ಎಚ್ಚರಿಕೆ ಹೋತು ಅಂತಂದ್ರೆ ಆರಾಮಿರ್ತೀವಿ ನೋಡಿ. ಎಲ್ಲರೂ ಉಂಡು ತಿಂದು ಮಜಾ ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸ್ಯಾರಿ. ಯಾವ ಮಹಾತ್ಮರ ಉಂಡು ಸುಖ ಹೊಂದಬೇಕಂತ ಪ್ರಯತ್ನ ಮಾಡಿದ್ರು? ಊಟಕ್ಕೆ ವಿಷಯಕ್ಕೆ ಮರಗಾಕತ್ತಾರನ ಅವರು? ತಿನ್ನೋದು ಮಜಾ ಮಾಡೋದು, ಇಂದ್ರಿಯಗಳ ಮಜಾ ಮಾಡೋದು, ಇದರ ಕಾಲ ಕಳೆದ್ರು ಮಹಾತ್ಮರು. ಏನು ಮಾಡಿದ್ ನೋಡ್ಕೊ ನೀನು? ಮನುಷ್ಯನ ಜನ್ಮ ಸಿಕ್ಕಂಥದ್ದನ್ನು ಸದುಪಯೋಗ ಮಾಡ್ಕೊಳ್ಳಿಲ್ಲಲ್ಲ. ಜೀವನ ಹಾಳು ಮಾಡ್ಕೊಂಡೆಲ್ಲ, ತಿಂದು ಕುಡಿದು ಮಜಾ ಮಾಡಿ. ಕುರಾನದೊಳಗೆ ತಿಂದು ಕುಡಿದು ಮಜಾ ಮಾಡಿ ಅಂದಂತ. ಅಷ್ಟ ಓದೇನ್ರಿ ನಾ ಅಂದಂತವ. ಮುಂದಿಂದ ಓದೇನತ್ತಮ್ಮ ಅಂತ. ಮಜಾ ಮಾಡಿ ಜೀವನವನ್ನು ಹಾಳು ಮಾಡ್ಕೋಬೇಡ್ರಿ ಅಂತ ಐತಿ. ಅಷ್ಟು ಯಾವ ಓದಾನ್ರಿ? ಕುರಾನ ಯಾವ ಓದ್ಯಾನು ಅಂತಿದ್ದಂತ. ತಿಂದು ಕುಡಿದು ಮಜಾ ಮಾಡಿ ಇಷ್ಟ. ಹೌದಿಲ್ಲ? ಇಷ್ಟು ಮಾಡಿಬಿಟ್ಟು ಜೀವನ ಅಂತ ತಿಳ್ಕೊಂಡು ಮಜಾ ಮಾಡೋದು. ಜೀವ ಇರೋಂಥ ಪರ್ಯಂತರ ಸುಖ ಹೊಂದನಪ್ಪ, ಇರು ಮಠ ಬಿಡೋದು ಬೇಡ ಅಂತ. ಹೌದಿಲ್ಲ? ಯಾವ ಜೀವ ಸುಖಂ ಭವೇತ್ ಋಣಂ ಕತ್ವ ಕೃತಂ ಭವೇತ್ ಅಂತ. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ನಾವು. ಹೌದಿಲ್ಲ? ಯಾವ ಜೀವ ಇರೋರ ಪರ್ಯಂತರ ಸುಖ ಹೊಂದನು ಅಂತ.
ಸುಖ ಹೊಂದಕ್ಕಾಗೈತನ? ಇದನ್ನು ಅವಲಂಬಿಸ್ಕೊಂಡು ಸುಖ ಹೊಂದಿದವ್ರು ಯಾರದಾರ ನೋಡ್ಕೋರಿ. ನಿಜವಾದ ಸುಖ ಹೊಂದಬೇಕನ್ನೋರು ಈ ತೋರಿಡುವಂಥ ಜಗತ್ತಿನ ವಸ್ತುಗಳನ್ನು ಅವಲಂಬನೆ ಮಾಡಕ್ಕೆ ಹೋಗುದಿಲ್ಲ. ಇದನ್ನು ಅವಲಂಬನೆ ಮಾಡಿದವ್ರು ಯಾರು ಸುಖ ಹೊಂದ್ಯಾರ ಹೇಳಿ? ಇದನ್ನು ತ್ಯಾಗ ಮಾಡಿದವ್ರು ಯಾರು ದುಃಖ ಹೊಂದ್ಯಾರ? ಇವುಗಳನ್ನು ಅವಲಂಬಿಸಿ ಸುಖ ಹೊಂದಬೇಕಂತ ನೀವು ಕಲ್ಪಿಸ್ಕೊಂಡು ಕೂತೀರಿ. ಆರಾಮದಿಯನ್ನು ನೋಡ್ಕೊ, ಅವಲಂಬನೆ ಮಾಡಿ ಅಲ್ಲ. ಈಗ ಶರೀರ ಇದನ್ನ ಅವಲಂಬನೆ ಆರಾಮದಿ ಏನಂಗಾರ ಇದು ಸಂಬಂಧ ತಪ್ಪಿದಾಗ ಆರಾಮ ಹೌದಿಲ್ಲ? ನಿದ್ಯಾಗ ಸಂಬಂಧ ತಪ್ಪಿತ್ತು, ಅವಾಗ 5-6 ತಾಸು ಆರಾಮ ಇದ್ವು. ಇದು ಸಂಬಂಧ ಹತ್ತಿ ನೋಡ್ರಿ, ಹತ್ತಕ್ಕಷ್ಟು ಚಾಲು ಆಯ್ತು ನೋಡಿ. ಶರೀರದ ಎಚ್ಚರಿಕೆ ಹೋತಂದ್ರೆ ಅವಾಗ ಆರಾಮ ನೋಡ್ರಿ. ಬರೀ ಶರೀರದ ಇದ್ರದ ವ್ಯವಸ್ಥೆ ಜೋಪಾಸನೆ ಮಾಡೋದ ನಡೀತೆ ಅಂದ್ರೆ ಇದರಿಂದ ಕೆಲಸ ತಗೋದು ಯಾವಾಗಪ್ಪ? ಇದ್ರ ಮೆರವಣಿಗೆನ ಮಾಡೋದಾತಿ. ಸರಿಯಾಗಿ ಟೈಮ್ ಸರಿ ಊಟ, ಟೈಮ್ ಸರಿ ಜಳಕ, ಯಾಕ್ರಿ ವ್ಯಾಯಾಮ ಮಾಡೋದು ಎಲ್ಲ ಅಗದಿ ಟೈಮ್ ಸರಿ ಮಾಡಕೈತಿ. ಇದರಿಂದ ಬರೀ ಕತ್ತಿ ಮುಸ್ಕೊಂತ ಕುಂತ ಕಷ್ಟ ಮಾಡ್ಕೋದು ಯಾವಾಗ ನೀನು? ಇದರಿಂದ ಕೆಲಸ ತಗೋದು ಯಾವಾಗ ನೀವು? ಬೇಕಾದಂಗೆ ವ್ಯವಸ್ಥಿತವಾಗಿಟ್ಟರು ಕೆಟ್ಟ ಹೋಗೋದು ಇದು ಬಿಡೋದಿಲ್ಲ ಶರೀರ. ಯಾವುದೆಲ್ಲ ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗಿ ಹೋಗೋದಂತ ಗ್ಯಾರಂಟಿನ. ಇದು ಹೋಗೋದ್ರೊಳಗಾಗಿ ನಮ್ಮ ಕೆಲಸ ಮಾಡ್ಕೊ ಹೊಕ್ಕೈತಿ. ಅದು ಹೋಗೋದ್ರೊಳಗೆ ನೋಡು ನೀ ಯಾರು ಅನ್ನೋದು ತಿಳ್ಕೊ. ನೋಡು ಅಂತ ಯಾಕೆ ಹೇಳ್ಯಾರ? ಈ ಶರೀರ ಹೊಕ್ಕೈತಿ, ದೌಡ್ ನೋಡು ಅಂತ. ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂದು ಅಂತ 2 ಸಲ ಯಾಕೆ ಹೇಳ್ಯಾರ ಅವ್ರು? ದೌಡು ನೋಡ್ಕೊ, ಹೊಂಟೈತಿ ಶರೀರ, ನೀನೇ ಆ ಪರಬ್ರಹ್ಮ ಸ್ವರೂಪ ಇದ್ದಿ ಅನ್ನೋದನ್ನ ತಿಳ್ಕೊ. ದೇವ್ರ ನೀನದೇನು ತಿಳ್ಕೊ. ಇದ್ರ ಒಡಗೂಡಬೇಡ, ಈ ಶರೀರದ ಒಡಗೂಡದ, ಪಂಚಭೂತಾದಿಗಳ ಒಡಗೂಡದ ನೀನು ಯಾರಿದ್ದೀನೋ ತಿಳ್ಕೊ. ದೌಡು ನೋಡ್ಕೊ, ಇದು ಹೊಂಟೈತಿ, ಇದು ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ಇದು ಹೋಗೋದ್ರೊಳಗಾಗಿ ನಿನ್ನ ಎಚ್ಚರಿಕೆಯನ್ನು ಮಾಡ್ಕೊ. ತರ ಯಾವನ್ನ ಭಿದ್ಯತೆ ಅಂತ ಶರೀರವೆಂಬ ಡೋಣಿ ಒಡೆದು ಹೋಗೋದ್ರೊಳಗಾಗಿ ಈ ಸಂಸಾರ ಸಾಗರವನ್ನು ದಾಟ ದುಃಖದಿಂದ ಬಿಡುಗಡೆಯನ್ನು ಹೊಂದಿದೆ. ನಾವು ಅದನ್ನು ಮಾಡಕ್ಕೆ ಪ್ರಯತ್ನ ಮಾಡೋದಿಲ್ಲ. ಯಾರು ಮಾಡತ್ತೇವೆ? ಈ ದುಃಖವನ್ನು ಕಳ್ಕೊಳ್ಳೋ ಸಂಬಂಧ ಪ್ರಯತ್ನ ಮಾಡೋರು ಯಾರು? ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ದುಃಖವನ್ನು ಕಳ್ಕೊಳ್ಳೋರು ಯಾರು? ಎಲ್ಲಿಯೋ ಒಬ್ಬ ವಿಚಾರವಂತ ಎಲ್ಲಿಯೋ ಒಬ್ಬ ಹೊಳಿತೈತಿ. ನಾನು ಅಜ್ಞಾನಿ ಇದ್ದೇನೆ ಅನ್ನೋದು ಯಾವ ಹೊಳಿತೈತಿ, ಅವ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ನಾನು ಶಾಣೆ ಆದನೆ ತಿಳ್ಕೊಂಡೇನೆ. ನಾನು ದೊಡ್ಡ ಶಾಣೆ ಹಾಕೊಂಡು ಕೂತೇನೆ, ಇದು ನಾನು ನಂದು ಅಂತ ತಿಳ್ಕೊಂಡು. ಜಗತ್ತಿನ ವಸ್ತುಗಳು ಸುಖ ಕೊಡ್ತಾವೆ, ಇವು ಹೊಲ, ಬದುಕು, ಬಾಳೆ, ಹೆಂಡ್ರು, ಗಂಡ್ರು, ಮಕ್ಕಳು, ಇದನ್ನು ನಂಬ್ಕೊಂಡ ಒಂದು ದೊಡ್ಡ ಶಾಣೆ ಅಂತ. ನಿನ್ನಂಥ ಮೂರ್ಖನ ಅವನು ಇಲ್ಲ ಅಂತ. ಇದನ್ನು ನಂಬಿದೆ ಅಂದರೆ ಎಲ್ಲ ಅಸ್ಥಿರವಾದದ್ದು. ಅದು ಹೇಳುವತ್ನಾಗ ತೂರ್ಸ್ಕೊಂಡು ಕೂತ್ರಿ ಎಷ್ಟು ಜನ್ಮಕ್ಕೆ ಹೊಳಿಬೇಕ್ರಿ? ಕೊಡ ಡಬ್ಬ ಹಾಕಿ ನೀರು ಸುರು ಏನಾಕೈತಿ? ಹಂಗೆ ಒಲವಿಲ್ಲ ಕೇಳಿ ಏನು ಮಾಡೋದು? ಹೊರಗೆ ಅಭ್ಯಾಸ ಮಾಡ್ಲಿಕ್ಕೆ ಏನೂ ಇಲ್ರಿ. ಎಲ್ಲಿ ನೋಡುವ ಅವಶ್ಯಕತೆನೇ ಇಲ್ಲ. ಹೊರಗಿನ ಕಾಗದ್ದಾನ ಗೆರಿ ತೊಗೊಂಡು ಏನು ಮಾಡವ? ನೀನು ಮನಸ್ಸಿನ ಗೆರಿ ನೋಡ್ಕೋ. ಕಾಗದ್ದಾನ ಗೆರಿ ಓದೇ ಆರಾಮಿರಾಕ್ ಬಂತ ನಿನಗೆ? ಆರಾಮ್ ಕಳ್ಕೊಂಡೇನಿ, ಅದ್ರ ಗೆರಿ ಓದೇನಿ, ಕಾಗದ್ದಾನ ಗೆರಿನ ಓದಾಕ್ ಬರ್ತೈತಿ, ಬರೆಯಾಕೆ ಬರ್ತೈತೆ. ಆರಾಮಿರಾಕ್ ಬರ್ತೈತೆ ನಿನಗೆ? ಇಷ್ಟೆಲ್ಲ ಓದಾಕ ಬರೆಯಾಕ ಕಲ್ತೇನಂದ್ರು ಯಾವಾಗ ಬೇಕಾವಾಗ ಇಚ್ಛಾ ಮಾಡಿದ್ರೆ ನಿನಗೆ ಆರಾಮಿರ್ಬೇಕು, ಇರಾಕ್ ಬರ್ಬೇಕು. ಎಲ್ಲ ಆಶೆಗಳನ್ನು ಅಳಿಬೇಕು ಅಂದಾಗ ನಾಶ ಮಾಡ್ಕೊಂಡೆಲ್ಲ ಇಚ್ಛೆಗಳನ್ನು ದೂರ ಮಾಡ್ಕೊ. ಇಚ್ಛಾರಹಿತ ಆದಾಗ ನಮ್ಗೆ ಆನಂದದ ಭಾವದಾಗ ಇರಾಕ್ ಬರ್ತೈತಿ. ಯಾವ ಬೈಕಿನೂ ಇರಬಾರ್ದು ನೋಡಿ. ಈ ಶರೀರ ಏನದ? ಕಚ್ಚಿ ಮಿಟ್ಟಿಕ ಬಂಗ್ಲಾ ಅಂದಾರ. ಹಸೆ ಮಣ್ಣಿನ ಮನಿ ಬಂಗ್ಲೆ ಏನು ಸೋರ್ತೈತಿ. ಒಂದೇ ದಿನ ತೊಳೆದು ಬಿಟ್ಟೆ ಅಂದ್ರೆ ಗಮ್ಮಂತ ನಾರ್ತೈತಿ. ಇದನ್ನು ಇದ್ರಾಗ ಎಷ್ಟು ದಿನ ಇರಾವಣಿ? ಇದ್ರಾಗ ಸೋರುವುದು ನಾರುವುದ್ರಾಗ 6 ಗಟ್ಟಿ ಮಾಳ್ಪರಿಲ್ಲ ಸೋರುತ್ತಿಹುದು ಮಳೆ ಮಾಳಿಗೆ ಅಂತ
ಮನೆಯ ಮಾಳಿಗೆ ಅಂತ ಶರೀಫ್ ಅಂದಾರ. ಇದನ್ನು ಗಟ್ಟಿ ಮಾಡೋಕ್ಕಾಗೋದು ನಂಗೆ ಸೋರ್ಕೊಂತ ಹೋಗೋದು. 9 ತೂತಿನಾಗ ಐತಿ ಅಂದ್ರೆ ಸುಧಾ ಹವಾ ಹೋಗೋದಿಲ್ಲ. ಹೌದಿಲ್ಲ? ಯಾವ್ರ ಗಾಲಿ ಒಂದ ತೂತು ಬಿದ್ರೆ ಪಸ್ ಅಂತ ಹೋಗ್ತಾವ. ಇದು 9 ತೂತು ಐತಿ ಇದಕ್ಕೆ. ಇದು ಹವಾ ಹೋಗಲಿ. ಎಷ್ಟು ವಿಚಿತ್ರ ಐತಿ. ಇಷ್ಟು ಸೋಜಿಗದ ವಸ್ತು ಜಗತ್ತಿನೊಳಗೆ ಮತ್ತೆ ಯಾವುದೂ ಇಲ್ಲ ಅಂತ. ಏನ್ ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಸೋರುವುದು 9 ಬಾಗಿಲದಿಂದಿರೆ. ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವೆ ಯಾಕೋ ನೀ ಕುಗ್ಗುವೆ ಯಾಕೋ ಅಂತ. ಹೆಂಗೆ ತಯಾರಾಗೈತೆ ನೋಡಿ ಪಂಚಭೂತಾದಿಗಳಿಂದ ಆದದ್ದು. ಭೂತ ಪಂಚಕವಾಗಿ ಯೋಷಧಿಯಾಗಿ ಧಾತು ಸಪ್ತಕವಾಗಿ ತಂದೆಯೊಳು ಮಾತೆಯ ಸೂತಕ ರುದಿರ ರೂಪವಾಗಿ ಮತ್ತೀ ತನು ಆಗುವ ಅಚ್ಚರಿಯನ್ನು ಕೇಳಿ ಹೆಂಗೆ ನಿರ್ಮಾಣ ಆಗೈತೆ ನೋಡಿ. ಮತ್ತೆ ವಿಕಾರ ಆಕೈತಿ. ಯಾಕ್ರಿ? ನಾಶ ಆಗಿ ಮತ್ತೆ ಹುಟ್ಟು ಸಾವುಗಳಿಗೆ ಒಳಗಾಕೈತಿ. ಇದನ್ನ ನಾನು ನಂದು ಅಂತ ತಿಳ್ಕೊಂಡು ಕುಂತಿಯಲ್ವ ನೀವು. ನೋಡ್ತಿ ಅದನ್ನ ನೀ ಎಲ್ಲ ಇದನ್ನ ನೋಡ್ತಿ. ಹೆಂಗೆ ಹುಟ್ಟಿ, ಹೆಂಗೆ ವಿಕಾರ ಆತಿ, ಹೆಂಗೆ ಸತ್ತಿ ಎಲ್ಲ ನೀನ ನೋಡವ. ಅದನ್ನ ನೀನು ಅದ್ರ ಕೂಡ ಹುಟ್ಟಲಿಲ್ಲ, ಸಾಯಲಿಲ್ಲ. ನೀ ಆ ಹುಟ್ಟಿದ್ರೆ ನೀನು ನೋಡಾಕ ಬರ್ತಿದ್ದ. ಅದ ನೀನಾಗಿದ್ರೆ ಅದನ್ನ ಹೆಂಗೆ ನೀ ಬೇರೆ ಇದೆ ಅಂತ ಅದನ್ನ ನೋಡ್ತಿ. ಎದುರಿಟ್ಟು ವಿಕಾರ ಆಗೋದು ಸಾಯೋದು ನೋಡ್ತೀಯ. ತಯಾರು ಹೆಂಗಾಗೈತಿ ಅನ್ನೋ ನೋಡಿ ಅದನ್ನ ನಾನು ಅಂತ ತಿಳ್ಕೊತಿಯಲ್ಲ. ಶಾನ್ಯಾನು ಏನು ದೊಡ್ಡವ ನೀನು. ಏನು ತನ್ನೊಳಗೆ ತಾ ತಿಳ್ಕೊಂಡು ಉಳ್ಕೊಳ್ಳೋ ಅಭ್ಯಾಸ ಮಾಡ್ಬೇಕಾಗಿತ್ತು ನಾವು. ಹೊರಗೇನು ಇಲ್ಲ. ಹೊರಗೆ ಹಣಿಕೆ ಹಾಕಿದ್ರೆ ನಿನಗೆ ದನುವ. ಎಲ್ಲರೂ ಹೊರಗಿನ ಆಡಂಬರಕ್ಕೆ ಬಿದ್ದೆ ಅಂದ್ರೆ ನೆಮ್ಮದಿ ಕಳ್ಕೊತೀವಿ ನೀವು. ಯಾರ್ಯಾರ ಮನಸ್ಸಿನಾಗ ಏನೇನು ಇರ್ತೈತಿ ಅದೇ ಹೊರಬೀಳ್ತೈತಿ. ಏನು ಉಂಡಿರ್ತಾನೆ ಒಟ್ಟು ಡರಿಗೆ ಬರ್ತಾವಿಲ್ಲ. ಮನಸ್ಸಿನಾಗ ಇದ್ದದ್ದಾವು ಮಾತು ಗೊತ್ತಿಲ್ಲ. ಚಲೋ ಅವ್ನು ಸುದ್ದಿ ತೆಗೆದ್ರೆ ತಲೆಯಾಗ ಅದನ್ನು ತುಂಬ್ಕೊಂಡಿರ್ಲಿ. ಅದನ್ನು ಮಾತಾಡಕತೈತಿ. ಇರುವನ್ನು ಕುರಿತು ಹೇಳೋದು ಕೇಳೋದು ಅಭ್ಯಾಸ ಮಾಡವ್ರು ಯಾರ್ದೇನೋ. ಒಳಗೆ ಅದು ಇತ್ತಂದ್ರೆ ಅದು ಬರ್ತೈತಿ ಹೇಳಕ್ಕೆ ಕೇಳಕ್ಕೆ. ಮನಸ್ಸಿನಾಗ ಏನಿರ್ತೈತಿ ಅದ ಸುದ್ದಿನ. ಊರು ಸುದ್ದಿ ಉಸಾಬರಿ ಅದೇ ಬರ್ತೈತಿ. ಮನಸ್ಸಿನಾಗ ತುಂಬ್ಕೊಂಡಿರ್ತೈತಿ. ಅದು ಬಾಳೆ ಸುದ್ದಿ ಬಿಡು ಬಿಡು ಬರ್ಸೋತ್ರಿ ಅದನ್ನ ಮಾತಾಡ್ತೈತಿ. ಇದನ್ನು ಕೇಳಿದ್ದನ್ನು ನೆನಪಿಟ್ಕೊಂಡಿತ್ತಂದ್ರೆ ಮನಸ್ಸಿನಾಗ ಇತ್ತಂದ್ರೆ ಅದರ ಅಭ್ಯಾಸ ಬರ್ತೈತಿ. ಏನು ಈ ಶರೀರ ಸಂಕಟ ಕೊಡ್ತೈತಿ, ಏನು ಸುಖ ಕೊಡ್ತೈತಿ? ಯಾರಿಗೆ ಸುಖ ಕೊಟ್ಟೈತಿ ಹೇಳ್ರಿ? ಇದು ಸುಖ ಕೊಟ್ಟು ಬಿಟ್ಟಿದ್ರೆ ಸುಖ ಯಾರು ಬೇಡತಿದ್ದಿಲ್ಲ. ಎಲ್ಲರೂ ಸುಖದಿಂದ ಇರ್ತಿದ್ರು. ನೀವು ಎದರಿಂದ ಸುಖ ಹೊಂದವ್ರು ಹೇಳ್ರಿ? ಹಿಂದಿನವ್ರಿಗೆ ಎದರಿಂದ ಸುಖ ಆಕೈತಿ ಅನ್ನೋದನ್ನ ಅದನ್ನ ಏನು ಕಲಿಸೋರು ನೀವು ಹಿಂದಿನವ್ರಿಗೆ? ಮತ್ತು ಅದನ್ನ ಕಲಿಸೋದಿಲ್ಲ. ಇದ ದಾರಿ ಹಿಡಿ ಅಂತೇಳಿ. ಇದು ಸಂಕಟದ ದಾರಿ ಐತಿ, ಸುಖದ ದಾರಿ ಐತಿ ನೋಡ್ಕೊ. ವಿಷಯದಿಂದ ಯಾರ ಸುಖ ಹೊಂದಿದವ್ರು ಉದಾಹರಣೆ ತೋರಿಸ್ತೀರಿ ಜಗತ್ತಿನ ಇತಿಹಾಸದೊಳಗೆ? ವಿಷಯ ವ್ಯವಹಾರದಿಂದ ಮನಸ್ಸು ಚಂಚಲಾಗೈತಿ. ಮಹಾತ್ಮರಾದವರೆಲ್ಲ ಏನು ಮಾಡಿದ್ರು? ವಿಷಯದ ವ್ಯಾಮೋಹವನ್ನು ತ್ಯಾಗ ಮಾಡಿ ಸುಖ ಹೊಂದಿದ್ರಿಲ್ಲ. ಈ ವಿಷಯ ವ್ಯಾಮೋಹವನ್ನು ಇಟ್ಕೊಂಡು ಸುಖ ಹೊಂದಿದ್ರು ಅವರು. ಜ್ಞಾನಿಗಳಿಗೆ ಒಳಗಿನವರು ಹೊರಗಿನವರು ಯಾರೂ ಇರುವುದಿಲ್ಲ. ಎಲ್ಲರೂ ಒಂದ ತಿಳಿದಿರ್ತಾರೆ ಅವರು. ಕೇಳಿದ್ದನ್ನು ಮನನ ಮಾಡಲಿಲ್ಲ ಅಂತಂದ್ರೆ ಈ ಶಾಸ್ತ್ರನೂ ಇದು ಒಂದು ರಂಜನನ ಆಕೈತಿ. ಹೌದಿಲ್ಲ? ಕೇಳಿದ್ದನ್ನು ತಿಳ್ಕೊಂಡ ಅದನ್ನು ಮನನ ಮಾಡಿದ್ರೆ ಲಾಭ ಆಕೈತಿ ನಿನಗೆ. ಹಂಗೆ ಕೇಳಿ ಮನೆಗೆ ಎದ್ದು ಆದ್ರೆ ನಾನು ಕೇಳ್ತೇನಪ್ಪ ಅಂದ್ರೆ ಕೇಳಿ ಮತ್ತು ಏನೇನು ಮಾಡಾಕ್ತೀನಿ ನೋಡು. ಕೇಳಿ ಚಂದ ಕೇಳಿತ್ತಂದ್ರೆ ಅವ ಮನನ ಮಾಡ್ತಾನೆ, ನೆನಪಿಟ್ಕೋತಾನೆ. ಕೇಳಿದ್ದು ನೆನಪಿಟ್ಕೊಂಡಾಗ ಮನನ ಮಾಡಕ್ಕೆ ಬರ್ತೈತಿ. ನೆನಪಿಟ್ಕೊಳ್ಳಿ ಏನು ಮನನ ಮಾಡವ್ನು ಹೇಳಿ? ಅದಕ್ಕೆ ಚಂದ ಕೇಳು. ಇದು ನೆನಪುಳಿಯೋಂಗೆ. ಬಾಕಿದ ಮಾತು ಹೆಂಗೆ ನೆನಪುಳಿತಾವ ನೋಡು. ಊರ ಮನೆ ಬಾಳೆ ಸುದ್ದಿ ಯಾಕ್ರಿ? ಇದು ನೆನಪು ಬಿಡೋದಿಲ್ಲ. ಒಮ್ಮೆ ಹೇಳಿದ್ರೆ ಸಾಕು. ಗಂಡ ಹೆಂಡತಿ ಹೆಸರು ಹೆಂಗೆ ನೆನಪಿಟ್ಕೋತಿ? ಅವನ್ನ ಸಾಯಿ ಮಠ ಸತ್ರು ಪಿಸಾಚಿ ಆದ್ರೂ ಇಂಥದ ಹೆಸರು ಐತಿ ಅಂತಿರ್ತಿ. ಹೆಂಗೆ ವಜ್ರದ ಗೆರಿ ಹೊಡೆದಂಗೆ ಇರ್ತೈತಿ ನೋಡೋದು. ಇದು ಹಂಗೆ ಅದನ್ನು ಕೇಳೋದು. ನೀನ ದೇವರಿದ್ದಿ, ಪರಬ್ರಹ್ಮ ಸ್ವರೂಪ ಇದ್ದಿ ಅನ್ನುವಂಥದ್ದು ಹೇಳಿದ್ದನ್ನು
ನೆನಪು ಮಾಡ್ತೀಯಪ್ಪ, ಕೇಳಬೇಡ, ಅದು ನಮ್ಗೆ ಯಾಕೆ ಬೇಕು ಬಿಡ್ರಿ ಅದಂತ. ನಮ್ಗೆ ಅದಕ್ಕೆ ಬೇಕಾಗಿತ್ತು, ನಿಮ್ಗೆ ಬಿಟ್ಟೇವು ಅದನ್ನೆಲ್ಲ ಅಂತ. ಬರೇ ನಾವು ದೇಹ ತಾದಾತ್ಮ್ಯ ಭಾವದೊಳಗೆ ಅದೇ ಗಟ್ಟಿಗೊಳಿಸು ವ್ಯವಹಾರ ನಡೆಸು ನಾವು. ಅದನ್ನು ಬಿಡಿನ, ಗೊತ್ತಿಲ್ಲದಕ್ಕೆ ಇದ ನಾನು ಅಂತ ತಿಳ್ಕೊಂಡೆ ದುಃಖ ಪಡ್ಲಿಕ್ಕೆ ಹತ್ತಿ. ಇದು ನಾನಲ್ಲನೂ ತಿಳುವಳಿಕೆಯನ್ನು ಮಾಡು. ಸುಖದಿಂದ ಇರ್ಬೇಕಾತಂದ್ರೆ ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ. ಎಲ್ಲಿ ಉರ್ಲಾಕೊಂಡು ಸಾಯುವುದಲ್ಲ, ಶರೀರ ಭಾವ ಕಳೆದು ದೇಹದ ನಾನಲ್ಲ ಅನ್ನೋ ಭಾವನೆಯನ್ನು, ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳೋದು. ನಾನಂತ ಹಿಡ್ಕೊಂಡಲ್ಲೇ ನಿನಗೆ ದುಃಖ ಆಗೈತಿ. ಏನು ಇದ್ದ ಈ ಶರೀರ ನಾನನ್ನೋ ಭಾವ ಇದ್ದಿದ್ದಿಲ್ಲ, ಹೆಂಗಿದ್ದಲ್ಲೇ ಅಖಂಡ 7-8 ತಾಸುಗಟ್ಟಲೆ ಹೆಂಗೆ ಆರಾಮಿದ್ದೆ ಅಂದ್ರೆ ಈ ಶರೀರ ಭಾವ ಇಲ್ಲ. ಇಲ್ಲಿ ಶರೀರ ಭಾವ ಇಟ್ಕೊಂಡೇ ಆರಾಮಿರ್ಬೇಕಂದ್ರೆ ಸಾಧ್ಯನೇ ಇಲ್ಲ. ನಮ್ಮ ಅಂಗಡಿಯಾಗ ಏನು ಮಾಲ್ ಸಿಗ್ತೈತೆ ಅನ್ನೋದು ಎಲ್ಲರಿಗೂ ಗೊತ್ತದ. ಯಾಕ್ರಿ, ಬಂಗಾರದ ಅಂಗಡಿಯಾಗ ಕಸಬರಿ ಸಿಗ್ತಾವ. ಬರೇ ವಿಷಯದ ವ್ಯಾಪಾರ. ಇಲ್ಲಿ ಏನು ಬೇಕೆ ಹೇಳಿದ್ದನ್ನು ನೀವು ತಗೋಬೇಕು, ನಿಮ್ಮ ತಂದು ಹಚ್ಬೇಕು. ಇಲ್ಲಿ ಕಸ ಹರ್ಕೊಂಡು ಕುಂಡಿರ್ಬೇಕನ. ಇಲ್ಲಿ ಇಂಥ ತಿಳಿಯಾದಂಥ ಇದಿರ್ತೈತಿ. ಯಾಕ್ರಿ, ಮನಸ್ಸು ಇದನ್ನು ಕೇಳೋದ್ರಿಂದ ನಿತ್ಯಾನಿತ್ಯ ವಿವೇಕದಿಂದ ಮನಸ್ಸೆಲ್ಲ ಸ್ವಚ್ಛ ಆಗಿರ್ತೈತಿ. ಬಿಡು ಬಿಡಿಸೋತ್ಲೇ ಊರು ಸುದ್ದಿ ಇದನ್ನು ತಂದು ಹಚ್ಚಿಬಿಡೋದು. ಅದಕ್ಕೆ ಎಲ್ಲ ಹೋಗಿಬಿಡ್ತೈತೆ. ಅದು ನೂತದ್ದೆಲ್ಲ ಹಂಜಿ ಆತಂತ. ಇಷ್ಟು ತನ ಶಾಂತ ವಾತಾವರಣ ಇತ್ತು. ಇರುವಿನ ಕೇಳಿಲ್ಲ ಕೊಟ್ಟು ಕೇಳೋದು ಅಭ್ಯಾಸ ಮಾಡ್ಕೊಂಡು ಊರಾನ ಸುದ್ದಿ ತಂದು ಭಕ್ಷಿತೆ ಅಂದರೆ ಅದನ್ನು ಎಲ್ಲ ಕೇಳಿದ್ದು ಎಲ್ಲ ಹೋಗ್ಬಿಡ್ತು. ನೆನಪಿಸೋದ ಮಾಡೋಕ್ಕಾಗೋದು. ಬರೀ ಜಗತ್ತಿನ ಸುದ್ದಿಯಾಗ ಕಾಲ ಕಳೀತಾಯ್ತು. ಜನ್ಮಾಂತರ ಇದನ್ನು ಮಾಡ್ಕೊತ ಬಂದೆ. ಇದೊಂದು ಜನ್ಮದಾಗರ ವಿಷಯ ಚಿಂತನೆಯನ್ನು ಬಿಟ್ಟು ಆತ್ಮಚಿಂತನೆ, ಆನಂದ ಚಿಂತನೆಯೊಳಗೆ ಕಾಲ ಕಳೆಯುವ ಪ್ರಯತ್ನ ಮಾಡ್ಬೇಕಿಲ್ಲ. ಯಾವಾಗಿನ ನೀ ಶಾನೆ ಆಗೋದು ಹೇಳು? ಯಾಕೆ ಡೈರೆಕ್ಟ್ ಬರಾಕತ್ ತೋರ್ಸಾಕತಿ? ಸಿಗ್ನಲ್ ಕೊಡಾಕತ್ತು, ನಮಗೆ ಬರಾಕಟ್ಟು ಟೈಮ್ ಆಗಾಕೈತಿ ಅಂತ. ಸುಖಿಗಳಾದವರೆಲ್ಲ ವಿಷಯಗಳ ತ್ಯಾಗ ಮಾಡಿ ಸುಖ ಹೊಂದಿದ್ರು. ವಿಷಯಾದಿಗಳನ್ನು ಬೆನ್ನು ಹತ್ತಿ ಅವುಗಳ ಅವರ ಸಂಗ್ರಹ ಅದರಾಗ ತೊಡಗಿ ಸುಖ ಹೊಂದಿದ್ರು. ಅವರು ಜ್ಞಾನಿಗಳಿಗೆ ವಿಷಯದಿಂದ ಸುಖ ಹೊಂದಬೇಕನ್ನೋ ಇದನ್ನು ವ್ಯವಸಾಯ ಮಾಡಿದ್ರನ್ನ ಯಾರು ಮಹಾತ್ಮರು ಮಾಡಿದ್ರು? ಬೆನ್ನು ಹತ್ತಿರಿ. ಅದು ವಿಷಯಾದಿಗಳು ಬೆನ್ನು ಹತ್ತಿದ್ರು ಯಾರು ಸುಖ ಹೊಂದಿದ್ರು? ವಿಷಯಾದಿಗಳನ್ನ ತ್ಯಾಗ ಮಾಡಿದವರು ಯಾರು ದುಃಖಿಗಳಾಗ್ಯಾರ? ಅದಕ್ಕೆ ತ್ವರೆ ವಿಷಯವನ್ನು ಅಂದರು. ನಾವು ಬಿಟ್ಟು ಇನ್ನೂರು ಆರಾಮಿರ್ಬೇಕನ್ನೋ ಇದು ವಿಷಯ ಚಿಂತನೆ ಬಿಡ್ರಿಪ್ಪ. ಆರಾಮಿನ ನೆನಪಿನಾಗ ಇರಾಕಿರಿ. ಮನುಷ್ಯನ ಜನ್ಮದ ಲಾಭ ಮಾಡ್ಕೊಡಿ. ಜನ್ಮಾಂತರ ವಿಷಯ ಚಿಂತನೆ ಮಾಡ್ಕೊತ ಬಂದಿರಿ. ವಿಷಯ ಅಂದ್ರೆ ಇವ ನೋಡೋದು, ಕೇಳೋದು, ಇಂದ್ರಿಯಗಳ ವ್ಯಾಪಾರ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವ ವಿಷಯ ವಸ್ತುಗಳ ನೆನವಿನಾಗ ಕಾಲ ಕಳೆದಿ. ಹುಟ್ಟಿ ಬಂದು ಇದನ್ನ ಮಾಡಿದೆಲ್ಲ. ಇದನ್ನು ಬಿಟ್ಟು ಯಾಕ್ರಿ ಒಂದು ಅರ್ಧ ನಿಮಿಷ ಬಿಟ್ಟಿರಾಕಲ್ಲಿದ್ರು ನೆನಪು ವಿಷಯ ಚಿಂತನೆಯನ್ನು ಬಿಟ್ಟು. ನಿಮ್ಮ ನೆನವಿನಾಗ ಇರಾಕ ಕಲಿತಿದ್ದು ವಿಷಯ ಚಿಂತನೆಯನ್ನು ಬಿಟ್ಟು ಒಂದು ಅರ್ಧ ನಿಮಿಷ ಬಿಟ್ಟು ನೋಡ, ನೀ ಆರಾಮದೇನೋ ನಿನಗೆ ಹೊಳಿತಿದ್, ನೀ ಯಾರದೇನೋ ನಿನಗೆ ಹೊಳಿತಿದ್. ಏನು ಬರೇ ಬಡ್ಕೋತೈತಿ ವಿಷಯ ಚಿಂತನೆಗೆ. ಅದಕ್ಕಾಗಿ ಕಾಲ ಹರಣ ಮಾಡಿದೆ. ಎಷ್ಟೋ ಶರೀರಗಳು ಹಾಳು ಮಾಡ್ಕೊಂಡಿಲ್ಲ. ಇನ್ನೂ ಅದ ವಾಸನ ಕಟ್ಕೊಂಡು ಶರೀರ ಬಿಟ್ಟು ಮತ್ತು ಅಲ್ಲೆಲ್ಲಿ ಅದ್ರ ಬೆನ್ನು ಹತ್ತೆ ತಿರ್ಗಾಕೈತಿಯಲ್ಲ. ಕೇಳಿದ್ದನ್ನು ಮನನ ಮಾಡೋರು ಎಷ್ಟು ಮಂದಿ ಇದ್ರಿ ಹೇಳ್ರಿ? ಧ್ಯಾನಕ್ಕೆ ಕೊಂಡ್ರವ್ರು ಎಷ್ಟು ಮಂದಿ ಇದ್ರಿ? ಅದು ವೈಯಕ್ತಿಕ, ಇನ್ನೊಬ್ಬರು ನೋಡಿಕೊಂಡಿರೋದು ಅಲ್ಲದ. ಯಾಕ್ರಿ? ಧ್ಯಾನ ವೈಯಕ್ತಿಕ, ಇದು ಶಾಸ್ತ್ರ ಸಾಮೂಹಿಕ. ಇದನ್ನು ಕೇಳು. ಇಲ್ಲಿ ಸಂಶಯಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ನಿನಗೆ ಏಕಾಂತ ಸ್ಥಾನದಲ್ಲಿ ಕೂತ್ಕೊಂಡಿದ್ರೆ ಅಭ್ಯಾಸ ಮಾಡು. ಏನು ಅಭ್ಯಾಸ ಮಾಡಿ ಇದು ಮನನ ಮಾಡ್ಕೋತ ಇದ್ದೆ ಅಂದ್ರೆ ನಿನಗೆ ಅದು ಹೊಳಿತೈತಿ.
ಕೇಳಿದ್ದನ್ನು ನೆನಪಿಟ್ಕೊಂತ ಕುಂತ್ರೆ ಪುನಃ 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 ವಿಚಾರ ಮಾಡ್ಕೊತ ಇದ್ದಾಗ ನಿನಗೆ ಅದು ಹೊಳಿತೈತಿ. ಕೇಳಿದ್ದನ್ನು ಕೈ ಬಿಟ್ಟು ಮತ್ತು ಮೊದಲಿನ ಚಾಳೆ ವಿಷಯ ಚಿಂತನದೊಳಗೆ ಕಾಲು ಕಳೆದ್ರಿ, ಅದಕ್ಕೆ ಬಂತು ಕೇಳಿದ್ದೆಲ್ಲ ವ್ಯರ್ಥ ಹೋತು. ಏನು ಕೇಳಿದೀವಿ ಅನ್ನೋದನ್ನು ನೆನಪಿಸೋದಾಗೋದಿಲ್ಲ. ಅಲ್ಲೇ ಇದ್ರೂ ಹತ್ತೋದಿಲ್ರಿ. ಉಣ್ಣಿ ಕೆಚ್ಚಲ್ದಾಗ ಐತೆ ಅಂದ್ರು ಅದು ಹಾಲಿನ ಮಾಧುರ್ಯನ ಗೊತ್ತಿರ್ತದೆ. ನಾವು ಸತ್ಸಂಗದಾಗ ಅದೇ ಒಂದು ಸುಧಾ ಬರೇ ವಿಷಯ ವ್ಯವಹಾರದಾಗ ತೊಡಗಿ ಉಣ್ಣೆ ಕೆಚ್ಚಲವಳಿದ್ದು ಉಣಲಲ್ಲದವ ನಿರವ ಹಂಗೆ ಮಹಾತ್ಮರ ಸಂಘದಾಗ ಅದೇ ಒಂದು ವಿಷಯದ ಇದ್ರಾಗ ಇದ್ವಿ ಅಂದ್ರೆ ಅದು ಒಂದು ಪಾಪನ. ಸತ್ಸಂಗದೊಳಗಿರೋದ ಸದ್ವಸ್ತುವಿನ ಕಡೆ ಲಕ್ ಕೊಟ್ಟಿರ್ಬೇಕಲ್ಲ. ಈ ಶರೀರ ಕಡೆ ಲಕ್ ಕೊಟ್ಟ ಅಸದ್ವಸ್ತು ಇದು. ಶರೀರ ಸದ್ವಸ್ತು ಅಲ್ಲ, ಇದು ಕೆಟ್ಟ ಹೋಗುವಂಥದ್ದು. ಇದು ಸದ್ವಸ್ತು ಅಂದ್ರೆ ಕೆಡ್ಲಾರ್ದಂಥದ್ದು. ಅದ ನೀನದಿ. ನಿನ್ನ ನೆನಪು ಮಾಡ್ಕೊತ ಇದ್ರೆ ನೀ ಆರಾಮಿರ್ತಿ. ನೀ ಅಲ್ಲದ ನೆನಪು ಮಾಡ್ಕೊತ ಕಾಲು ಕಳೆದ ಅಂದ್ರೆ ಆರಾಮ್ ಕಳ್ಕೊತಿ. ನೆಮ್ಮದಿ ಕೇಳ್ಕೊಂಡ ಇರ್ಬೇಕಂತೀವ, ನೆಮ್ಮದಿಯಿಂದ ಇರ್ಬೇಕಂತೀವಿ. ನೋಡ್ಕೋ, ನೆಮ್ಮದಿ ಬೇಕಾಗಿತ್ತಂದ್ರೆ ಏನೇನು ಹಿಡ್ಕೊಂಡು ಕೊಂತೀವಿ ನೋಡಿ. ಶರೀರ ನಾನು ತಪ್ಪು ತಿಳುವಳಿಕೆಯನ್ನು ಕಳ್ಕೋ. ಇವನ್ನೆಲ್ಲ ಸುಖಿಗಳಾದವರೆಲ್ಲ ನೆಮ್ಮದಿಯಿಂದ ಇದ್ದವರೆಲ್ಲ ಈ ಸಂಬಂಧ ತಪ್ಪಿಸ್ಕೊಂಡಿರಲಿಲ್ಲ. ತಾವು ಅಲ್ಲದ ಎಲ್ಲ ಅನಾತ್ಮದ ಸಂಬಂಧವನ್ನೆಲ್ಲ ತಪ್ಪಿಸ್ಕೊಂಡು ಸುಖ ಹೊಂದಿದ್ರು. ನಾವು ಇದ್ರ ಬೆನ್ನ ಹತ್ತಿ ಎಂದು ಸುಖ ಹೊಂದಾವ ನೀನು? ಕೆಟ್ಟ ಹೋಗೋ ಸಾಮಾನು ಹಿಡ್ಕೊಂಡ ಸುಖ ಎಂದು ಹೊಂದಾವ ನೀನು? ಎಲ್ಲರೂ ಬಾಳೆ ನೆಟ್ಟಗಾಗಲಿ ಅಂತ ಕುಡೀರಿ ನೀವು ಇಲ್ಲಿ, ಹೌದಿಲ್ಲ? ಅದು ಎಂದೂ ನೆಟ್ಟಗಾಗೋದಿಲ್ಲ. ನಿನ್ನ ನಿಮ್ಮ ಕಡೆ ಲಕ್ಷ ಕೊಡ್ರಿ. ಅದು ಎಂದೂ ಕೆಡುವಂಥದ್ದಲ್ಲ. ಕೆಡಲಾರ್ದಂಥ ವಸ್ತುನ ನೀನದಿ ಅನ್ನೋದನ್ನ ನೆನಪು ಮಾಡ್ಕೋ. ನೀನು ಏನದು ಇದನ್ನು ಮರ್ತಿ ಈ ಕೆಟ್ಟು ಹೋಗುದ್ರ ನಾನು ಅಂತ ತಿಳ್ಕೊಂಡ್ಕೋತೀನಿ. ನಿನ್ನ ಬಗ್ಗೆ ನಿನಗೆ ಅಜ್ಞಾನ ಅದ. ಅದಕ್ಕೆ ಅಜ್ಞಾನವನ್ನು ಕಳ್ಕೊ. ನೀ ಯಾರದೇನು ತಿಳುವಳಿಕೆ ಮಾಡ್ಕೋ. ಅಂದಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ ನಿನಗೆ. ಮನುಷ್ಯನ ಜನ್ಮಕ್ಕೆ ಬಂದಾಗ ಮೊದಲೇಕ ಮಾಡುವಂಥ ಕೆಲಸ ಇದು. ನಿಜವಾದ ನಾನು ಯಾರು, ನಾನು ಆನಂದ ಸ್ವರೂಪ ಇದ್ದೇನೆ ಅನ್ನೋದನ್ನು ಮರ್ತೇವೆ ನಾವು. ಮರ್ತ ಅನ್ಯದ್ರಾಗ ಹುಡ್ಕಾಕತ್ತಿ. ನಿನಗೆ ಬೇಕಾದ ವಸ್ತು ನೀನ ಅನ್ನೋದು ನಿನಗೆ ಗೊತ್ತಾದಾಗ ಅನ್ಯದ್ರಾಗ ಹುಡ್ಕೋದು ಬಿಡ್ತೀನಿ. ನಾನು ಆನಂದ ಸ್ವರೂಪ ಇದ್ದೇನೆ ನಿನಗೆ ಹೊಳಿ ಮಠ ಅನ್ಯದ್ರಾಗ ಹುಡ್ಕೋದು ಬಿಡೋದಿಲ್ಲ ನಿನಗೆ. ಅನ್ಯದ್ರಾಗ ಹುಡುಕಿ ಆರಾಮ್ ಕಳ್ಕೊಂಡು ನೀನು ಹುಡ್ಕೋದು ಬಿಟ್ಟು ನೀನು ಯಾರನ್ನು ನೋಡ್ಕೋ. ಅವಾಗ ನೀನ ಆನಂದ ಸ್ವರೂಪ ಇದ್ದೆ ಅನ್ನೋದು ಹೊಡಿತೈತಿ ನಿನಗೆ. ನಿನ್ನೊಳಗೆ ಐತಿ, ಅನ್ಯದ್ರಾಗ ಎಲ್ಲಿ ಇಲ್ಲ. ನೀನು ನೋಡಿಬೋದು ಸತ್ಯ ಪದ ಅಂದಾರ, ನಿತ್ಯ ಪದ, ಆನಂದ ಪದ ನಿನ್ನೊಳಗೈತಿ. ಅಂದ್ರೆ ಈ ಶರೀರದೊಳಗಿಲ್ಲ. ಯಾವ ಅವಸ್ಥೆಯೊಳಗೂ ಅದಿಲ್ಲ. ಅದಕ್ಕೆ ಅವಸ್ಥೆಗಳನ್ನೆಲ್ಲ ಕಡೆಗಣಿಸಿನಿಲ್ಲ. ಅವನ್ನೆಲ್ಲ ಮೂರು ಅವಸ್ಥೆಗಳನ್ನ ತೋರ್ದಂಗೆ ಮಾಡ್ಕೋ. ಯಾವ ಅವಸ್ಥೆನೂ ನೀವು ಬಂದು ಹೋಗುವಂಥ ಅವಸ್ಥೆಗಳು ನಿನಗೆ ಶಾಶ್ವತ ಸುಖವನ್ನು ಕೊಡುವುದಿಲ್ಲ, ತೋರೆಡುವಂಥವಲ್ಲ. ಅದು ನಿತ್ಯವಾದದ್ದು ಯಾವುದೈತಿ ಅದ್ರ ಕಡೆ ಲಕ್ ಕೊಡು. ಅವಸ್ಥೆಗಳೆಲ್ಲ ಸಂಬಂಧ ತಪ್ಪಿ ಹೋಗ್ತಾವೆ. ಈ ವಿವೇಕ ನಿನ್ನಲ್ಲಿ ಜಾಗೃತ ಆಯ್ತಂದ್ರೆ ವಿವೇಕದಿಂದ ಈ ಮೂರು ಅವಸ್ಥೆಗಳನ್ನು, ಮೂರೂ ಶರೀರಗಳನ್ನು ದಾಟಿ ಪ್ರತ್ಯೇಗಾತ್ಮ ಸ್ಥಿತಿಯೊಳಗೆ ನಿಂತು ನೋಡ್ಕೊಂಡಾಗ ನಮಗಿದು ಅನುಭವ ಬರ್ತದೆ. ಪ್ರತ್ಯೇಗಾತ್ಮ ಅಂದ್ರೆ ನಾಲ್ಕನೇ ಶರೀರ. ಅದು ಅದನ್ನು ನಾವು ಯಾರಿದ್ದೀವೋ ಖಾತ್ರಿ ಮಾಡ್ಕೊಳಕ್ಕೆ ನಾವು ಅದನ್ನು ಹೊಂದಬೇಕಾಗೈತಿ. ಆ ಶರೀರದ ಆ ನಾಲ್ಕನೇ ಅವಸ್ಥೆ, ನಾಲ್ಕನೇ ಶರೀರ ಹೊಂದಬೇಕಾಗೈತಿ. ಮೂರು ಅವಸ್ಥೆಗಳನ್ನು ತೊರೆದು ಮೀರಿ ತುರ್ಯಾವಸ್ಥೆ ಅಂತಾರೆ. ಮೂರು ಶರೀರಗಳನ್ನು ಮೀರಿ ಅದು ಮೀರಿ ನಿಂತದ್ದು ಪ್ರತ್ಯೇಗಾತ್ಮನ ಸ್ಥಿತಿ. ಅವಾಗ ಕನ್ನಡಿದ್ದಂಗೆ ಅದ. ನಿನ್ನನ್ನು ನೀನು ನೋಡ್ಕೊಳ್ಳಿಕ್ಕೆ ತುರ್ಯಾವಸ್ಥೆ. ಅದನ್ನು ಸಾಧಿಸೋ ಸಂಬಂಧ ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಗೈತಿ. ಸಮಾಧಿ ಹೊಂದಿದಾಗ ಅವಾಗ ನೀನು ಯಾರಿದ್ದೇನೋ ಅಂತ ನಿಶ್ಚಳವಾದಂಥ ಅನುಭವ ನಿನಗಾಕೈತಿ. ನಾನೇ ದೇವರಿದ್ದೇನೆ, ಪರಬ್ರಹ್ಮ ಸ್ವರೂಪನಿದ್ದೇನೆ. ಈ ಮೂರು ಅವಸ್ಥೆ ಒಳಗೆ ತಿಳ್ಕೊಂತ ಹೋದವನಿಗೆ ಎಲ್ಲಿ ತಿಳಿಬೇಕು? ಮೂರು ಅವಸ್ಥೆಗಳನ್ನು ದಾಟ ಮೇಲಕ್ಕೆ ಹೊಡಿ ಮೂರು ಲಾಗ ಅಂದರು. ಯಾಕೆ ಹೇಳ್ಯಾರ ಶರೀಫರು? ಅವಾಗ ನಿನ್ನ ನಿಜದ ಅರಿವು ನಿನಗಾಕೈತಿ. ನೀವು ಗುಜ್ಞಾನ ಇಲಿಯಂಗೆ ಎಚ್ಚರ ಕನಸು ನಿದ್ರೆ ಇದ್ರಾಗ ಸುಳಿದಾಡಿ ಯಾವಾಗ ನೀ ಎಚ್ಚರ ಆಗುದು. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು, ಯುಕ್ತಿಗಳನ್ನು ನೆನಪು ಮಾಡ್ಕೊತ ಇದ್ದಾಗ ಆ ನಾಲ್ಕನೇ ಅವಸ್ಥೆ ಅನುಭವ ಮಾಡ್ಕೊಳಕ್ಕೆ ನಮಗೆ ಬರ್ತೈತಿ, ಎಲ್ಲರಿಗೂ ಬರ್ತೈತಿ. ಅದೇ ನಾವು ಮಾಡಬೇಕಾದಂಥ ಕರ್ತವ್ಯ. ಅದನ್ನು ಬಿಟ್ಟೇವಿ, ಮತ್ತೊಟ್ಟು ಇವನ್ನ ಗಟ್ಟಿಗೊಳಿಸೋ ವ್ಯವಹಾರ ಮಾಡಾಕ್ತೇವೆ ನಾವು. ಅನಾತ್ಮ ಚಿಂತನೆ ಒಳಗೆ ಕಾಲು ಕಳೀಲಿಕ್ಕೆ. ಅದಕ್ಕೆ ಬಿಟ್ಟು ಬಿಡದ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದಾಗ ಏನಾರ ಅದರ ಸಮಾಜ ಸ್ಥಿತಿ ಅನುಭವ ಮಾಡ್ಕೊಳಕ್ಕೆ ನಮಗೆ ಸಾಧ್ಯ ಐತಿ.
ಅದನ್ನು ಹೊಂದದ ಹೊರತಾಗಿ ನೀ ಇಲ್ಲಿ ಏನಾರ ಸುಖ ಹೊಂತೇನೆ ಏನು ಕಂತ್ರಾಟ ಮಾಡಿರೋ ಇದರಿಂದ ಸುಖ ಶಾಂತಿ ಸಿಗೋದಿಲ್ಲ. ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊ, ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಇದ ಮನುಷ್ಯನ ಜನ್ಮದ ಲಾಭ. सकल साधु संत महाराज की जय।